ವಿಡಿಯೋದಲ್ಲಿ ಪ್ರಮುಖವಾದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡ ಮತ್ತು ಮುಂಬರುವ ಎಲ್ಲಾ ಪರೀಕ್ಷೆಗಳಿಗೂ ಕೂಡ ಕನ್ನಡಕ್ಕೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೋತ್ತರಗಳು ರಿಪೀಟೆಡ್ ಆಗಿ ಬರುವಂತ ಸಾಧ್ಯತೆ ಇರುತ್ತೆ ಮತ್ತು ರಿಲೇಟೆಡ್ ಆಗಿರುವ ಪ್ರಶ್ನೆಗಳು ಕೂಡ ಬರುತ್ತೆ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ. ನೋಡಿ, ಕೆಳಗಿನ ವಾಕ್ಯದಲ್ಲಿ ಪ್ರಶ್ನೆ 1ರಿಂದ 6ರವರೆಗೆ ಗೆರೆ ಎಳೆದ ಭಾಗದಲ್ಲಿ ಕೊಡಲಾದ ರೂಪಕ್ಕೆ ಪರ್ಯಾಯವಾಗಿ ಅದಕ್ಕೆ ರಿಲೇಟೆಡ್ ಆಗಿ 4 ಕನ್ನಡ ರೂಪಗಳನ್ನ ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾಗಿದ್ದನ್ನ ಆಯ್ಕೆ ಮಾಡಿ ಅಂತ ಕೇಳ್ತಾರೆ. ಆಕ್ಚುಲಿ ಈ 1ರಿಂದ 6ರವರೆಗಿನ ಪ್ರಶ್ನೆಗಳೇನಿದಾವಲ್ಲ, ಸೊ ಇವು ಇಂಗ್ಲಿಷ್ ನಲ್ಲಿ ಕೊಟ್ಟಿರುವಂತ ಪದಕ್ಕೆ ಕನ್ನಡದ ರೂಪಾಂತರ ಏನು, ಕನ್ನಡದಲ್ಲಿ ಏನಂತ ಕರಿಬಹುದು ಅಂತೇಳಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಏನ್ ಕೇಳಿದ್ರೆ, ಹೆದ್ದಾರಿಯಲ್ಲಿ ಬಸ್ ಒಂದು ಆಕ್ಸಿಡೆಂಟ್ಗೆ ಒಳಗಾಯಿತು. ಆಕ್ಸಿಡೆಂಟ್ ಅಂದ್ರೆ ಏನು ಅಂತ ಕೇಳೋದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರೇ, ಅಪಘಾತ ಅಂತೇಳಿ. ಅದೇ ರೀತಿ ಉಳಿದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಅವನಿಗೆ ಆಟದ ಪಂದ್ಯದಲ್ಲಿ ಮೆಡಲ್ಗಳು ಬಂದವು. ಸೊ ಮೆಡಲ್ ಅಂದ್ರೆ ಏನು, ಮೆಡಲ್ ಅನ್ನುವ ಇಂಗ್ಲಿಷ್ ಪದಕ್ಕೆ ಕನ್ನಡದ ಅರ್ಥ ಏನು ಕೇಳಿದ್ರೆ ಪದಕ. ಮೆಡಲ್ ಅಂದ್ರೆ ಪದಕ. ರೈಲು ಪ್ರಯಾಣಕ್ಕೆ ರಿಸರ್ವೇಶನ್ ಮಾಡುವುದು ಒಳ್ಳೆಯದು. ಸೊ ರಿಸರ್ವೇಶನ್ ಅಂದ್ರೆ ಏನು, ರಿಸರ್ವೇಶನ್ ಅಂದ್ರೆ ಕಾದಿರಿಸುವಿಕೆ ಅಂದ್ರೆ ಮೊದಲೇ ಬುಕಿಂಗ್ ಮಾಡೋದು ಅನ್ನುವಂತ ಅರ್ಥ ಬರುತ್ತೆ. ಇನ್ನು 3ನೇ ಪ್ರಶ್ನೆ, ವಿಶ್ವವಿದ್ಯಾಲಯದ ವ್ಯವಹಾರಕ್ಕೆ ರಿಜಿಸ್ಟ್ರಾರ್ಗೆ ಬರೆದುಕೊಳ್ಳಬೇಕು. ಯಾರಿಗೆ ನಾವು ಲೆಟರ್ ಬರೀಬೇಕು ಕೇಳಿದ್ರೆ ರಿಜಿಸ್ಟ್ರಾರ್. ಸೊ ರಿಜಿಸ್ಟ್ರಾರ್ ಅಂದ್ರೆ ಏನು ಅಂತ ಕೇಳಿದ್ರೆ ಕುಲ ಸಚಿವ. ಒಂದು ಸರಿಯಾದ ಉತ್ತರ. ಈಗ 4ನೇ ಪ್ರಶ್ನೆ, ವಿಮಾನವನ್ನ ಪೈಲಟ್ ನಡೆಸ್ತಾರೆ. ವಿಮಾನವನ್ನು ನಡೆಸೋರಿಗೆ ಪೈಲಟ್ ಅಂತೀವಿ. ಸೊ ಈ ಪೈಲಟ್ ಪದದ ಕನ್ನಡದ ಅರ್ಥ ಏನು ಅಂತ ನೋಡ್ಬೇಕು. ಸೊ ಪೈಲಟ್ ಪದದ ಕನ್ನಡದ ಅರ್ಥ ವಿಮಾನ ಚಾಲಕ, ವಿಮಾನವನ್ನು ಚಾಲನೆ ಮಾಡುವವರು. ಆಪ್ಷನ್ 2 ಸರಿಯಾಗಿದೆ. ನೋಡಿ, ಇವೆಲ್ಲವೂ ಇಂಗ್ಲಿಷ್ ಪದಗಳಾಗಿದ್ದಾವೆ. ಮುಖ್ಯಸ್ಥರು ಈಗ ಮೀಟಿಂಗ್ ನಲ್ಲಿ ಇದ್ದಾರೆ. ಹಾಗಾದ್ರೆ ಮೀಟಿಂಗ್ ಅಂದ್ರೆ ಏನು, ಮೀಟಿಂಗ್ ಅಂದ್ರೆ ಆಕ್ಚುಲಿ ಸಭೆ ಅಂತೇಳಿ, ಮಾತುಕತೆ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೀಟಿಂಗ್ ಅಂದ್ರೆ ಸಭೆ ಅಂತ ಅರ್ಥ. ಮೀಟಿಂಗ್ ಅಂದ್ರೆ ಏನು ಕೇಳಿದ್ರೆ ಸಭೆ ಅಂತೇಳಿ ಅರ್ಥ ಆಗುತ್ತೆ. ಮೀಟಿಂಗ್ ಮೀನ್ಸ್ ಸಭೆ. ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಕೆಟ್ಟು ಹೋಗಿದೆ. ಫ್ರಿಡ್ಜ್ ಅಂದ್ರೆ ಏನು, ಫ್ರಿಡ್ಜ್ ಅಂದ್ರೆ ಏನು ಕೇಳಿದ್ರೆ ಆಹಾರ ಶೀತಲ ಯಂತ್ರ. ನೋಡಿ, ಹವಾ ನಿಯಂತ್ರಕ ಯಂತ್ರ ಅಂತ ಕೇಳಿದ್ರೆ AC ಅಂತ ನಾವು ಹೇಳ್ಬೋದಾಗತ್ತೆ. ಇನ್ ಕೇಸ್ AC ಅಂತ ಕೊಟ್ರೆ ಹವಾ ನಿಯಂತ್ರಕ ಯಂತ್ರ. ಇನ್ನು 7ರಿಂದ 14ರವರೆಗಿನ ಪ್ರಶ್ನೆಗಳನ್ನ ನೋಡೋಣ. ಇವು ಮುಂದೆ ಸೂಚಿಸಿದ ಪರ್ಯಾಯ ರೂಪಗಳಲ್ಲಿ ಸಮಾನಾರ್ಥಕ ಅಥವಾ ಅತಿ ಸಮೀಪವುಳ್ಳ ಅರ್ಥವನ್ನ ಕೊಡಿ ಅಂತ ಹೇಳ್ತಾರೆ. ಸೊ ಇದು ಸಿನಾನಿಮಲ್ ವರ್ಡ್ಗಳು ಅಥವಾ ಸಮೀಪದ ಅರ್ಥ ಅಂತಾನು ಕೂಡ ಹೇಳ್ಬೋದಾಗುತ್ತೆ. ಅಂತ ಪದಗಳನ್ನ ಗುರುತಿಸಿ ಅಂತಾರೆ. ಒಂದು ಅವರೇ ಕೊಟ್ಟಿದ್ದಾರೆ, ಮಿನ್ ಅಂದ್ರೆ ಏನು ಅಂತೇಳಿ. ಸೊ ಮಿನ್ ಅಂದ್ರೆ ಹೊಳೆಯುವ ಅಂತ ಕೊಟ್ಟಿದ್ದಾರೆ ಅವರು. ಹಾಗಾದ್ರೆ ಚಾರಣ ಅಂದ್ರೆ ಏನು? 7ನೇ ಪ್ರಶ್ನೆ, ಚಾರಣ ಅಂದ್ರೆ ಸಂಚಾರ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಚಾರಣಕ್ಕೆ ಇಂಗ್ಲಿಷ್ ಅಲ್ಲಿ ಟ್ರೆಕ್ಕಿಂಗ್ ಅಂತ ಕೂಡ ಕರೀತಾರೆ. ಟ್ರೆಕ್ಕಿಂಗ್, ಸಂಚಾರ. 8ನೇ ಪ್ರಶ್ನೆ, ತಂಗದಿರ ಎಂದರೆ ಯಾರು? ತಂಗದಿರ ಅಂದ್ರೆ ಅದಕ್ಕೆ ಅರ್ಥ ಏನು ಅಂತೇಳಿ. ಸರಿಯಾದ ಉತ್ತರ ತಂಗದಿರ ಅಂದ್ರೆ ಚಂದ್ರ. ನೋಡಿ, ಸೂರ್ಯ ಬೇರೆ, ನಕ್ಷತ್ರ ಮತ್ತು ಗ್ರಹಗಳ ಅರ್ಥ ಇದಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಸೊ ತಂಗದಿರ ಅಂದ್ರೆ ಚಂದ್ರ. ಚಂದ್ರನಿಗಿರುವಂತ ಇನ್ನಿತರ ಹೆಸರುಗಳು ನೋಡಿ, ಇದನ್ನು ನೋಟ್ ಮಾಡ್ಕೊಳ್ಳಿ. ಸೋಮ ಅಂತ ಕರೀತಾರೆ ಚಂದ್ರನಿಗೆ. ಚಂದ್ರನಿಗೆ ಇಂದು ಅಂತ ಕರೀತಾರೆ. ಶಶಿ ಅಂತ ಕರೀತಾರೆ. ಚಂದ್ರನಿಗೆ ಇರುವಂತ ಹೆಸರು ಹಿಮಾಂಶು ಅಂತ ಕರೀತಾರೆ. ರವಿ ಬೆಳಗೆರೆ ಅವರ ಹೇಳಿ ಹೋಗು ಕಾರಣದಲ್ಲಿ ಹೀರೋ ಪಾತ್ರ ಇದು ಹಿಮಾಂಶು. ಇರ್ಲಿ, ಚಂದ್ರ ಅನ್ನುವಂತ ಅರ್ಥ ಕೊಡುತ್ತದು. ಇನ್ನು ಸುಧಾಂಶು ಅಂತ ಕೂಡ ಕರೀತಾರೆ. ಇನ್ನು ನಿಶಾಪತಿ. ನಿಶಾ ಅಂದ್ರೆ ಕತ್ತಲೆಯ ರಾಜ ಅನ್ನುವಂತ ಅರ್ಥ. ಇನ್ನು ಕಲಾನಿಧಿ. ಈ ಎಲ್ಲ ಹೆಸರುಗಳು ಕೂಡ ಚಂದ್ರನಿಗೆ ಇರುವಂತವು, ನೋಟ್ ಮಾಡ್ಕೊಳ್ಳಿ. ಇನ್ನು ದುರಂಧರ ಎಂದರೆ ಅರ್ಥ ಏನು? ಸರಿಯಾದ ಉತ್ತರ ದುರಂಧರ ಅಂದ್ರೆ ಹೊಣೆಗಾರ. ಇದಕ್ಕೆ ಇನ್ನಿತರ ಅರ್ಥಗಳು ಕೂಡ ಇದಾವೆ. ನಾಯಕ ಅಂತ ಕೂಡ ಹೇಳ್ಬೋದು. ದುರಂಧರ ಅಂದ್ರೆ ನಾಯಕ. ದುರಂಧರ ಅಂದ್ರೆ ಇನ್ನೂ ಒಂದು ಅರ್ಥ ಇದೆ, ಭಾರ ಹೊರುವವನು. ಸಾಮಾನ್ಯವಾಗಿ ನಾಯಕರು ಇದೇ ಕೆಲಸ ಮಾಡ್ತಾರೆ, ಭಾರ ಹೊರುವವನು ಅಂದ್ರೆ ಎಲ್ಲರ ಜವಾಬ್ದಾರಿ ತೆಗೆದುಕೊಳ್ತಾನೆ ಅನ್ನುವಂತ ಅರ್ಥ. ಇನ್ನು 10ನೇ ಪ್ರಶ್ನೆ, ಬಾದರಾಯಣ ಸಂಬಂಧ. ಇದರ ಅರ್ಥ ಏನು? ಬಾದರಾಯಣ ಸಂಬಂಧ. ಸೊ ಬಾದರಾಯಣ ಸಂಬಂಧ ಇದರ ಅರ್ಥ ಪ್ರಪ್ರಾಚೀನ ಸಂಬಂಧ ಅಂದ್ರೆ ಹಳೆಯ ಸಂಬಂಧ ಅಂತೇಳಿ, ತುಂಬಾ ಹಳೆಯ ಸಂಬಂಧ ಅಂತೇಳಿ. ಹಳೆಯ ಸಂಬಂಧ, ಓಲ್ಡ್ ರಿಲೇಶನ್ಶಿಪ್ ಅಂತ ಕರಿತೀವಲ್ಲ.
ಬೆನ್ನೀರು. ಬೆನ್ನೀರು ಎಂದರೆ ಏನು? ಸೊ ಬೆನ್ನೀರು ಅಂದ್ರೆ ಬಿಸಿ ನೀರು ಅಂತೇಳಿ. ಸೊ ನೋಡಿ, ಇದನ್ನ ಸಮಾಸ ಮಾಡಿದಾಗ ಈ ರೀತಿ ಆಗುತ್ತೆ. ಬೆನ್ನೀರನ್ನ ಬೆಚ್ಚನೆಯ ಪ್ಲಸ್ ನೀರು, ಬೆಚ್ಚನೆಯ ಪ್ಲಸ್ ನೀರು ಬೆನ್ನೀರು ಆಗುತ್ತೆ. ಸೊ ಬೆನ್ನೀರು ಕರ್ಮಧಾರೆಯ ಸಮಾಸ. ಇದು ಕೂಡ ಗೊತ್ತಿರಲಿ ನಿಮಗೆ, ಕರ್ಮಧಾರೆಯ ಸಮಾಸ. ಸಮಾಸ ಒಂದ್ ವೇಳೆ ಕೇಳಿದಾಗ ನೆನಪಿರ್ಲಿ. ಬೆಚ್ಚನೆಯ ನೀರು, ಬೆಚ್ಚನೆಯ ಅಂದ್ರೆ ಬಿಸಿ ಅಂತ, ಸೊ ಬಿಸಿ ನೀರು. ಇನ್ನು 12ನೇ ಪ್ರಶ್ನೆ, ಬೋಳೆ ಶಂಕರ ಅಂದ್ರೆ ಏನು? ಬೋಳೆ ಶಂಕರ, ಬೋಳೆ ಶಂಕರ ಅಂದ್ರೆ ಬೇರೆ ಆಗತ್ತೆ. ಮತ್ತೆ ಬೋಳೆ ಶಂಕರ ಅಂದ್ರೆ ಏನು? ಬೋಳೆ ಶಂಕರ ಅಂದ್ರೆ ಮೋಸ ಹೋಗುವವನು ಅಂತೇಳಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ಮೋಸ ಹೋಗುವವನು. 13ನೇ ಪ್ರಶ್ನೆಗೆ ಹೋಗೋಣ. ಅಮೂರ್ತ ಅಂದ್ರೆ ಏನು? ಸೊ ಅಮೂರ್ತ ಅಂದ್ರೆ ಆಕಾರವಿಲ್ಲದ, ಆಕಾರವಿಲ್ಲದ. ಇದು ನೋಡಿ, ಆಕಾರವಿರೋದಕ್ಕೆ ವಿರುದ್ಧ ಪದ. ಅಮೂರ್ತಕ್ಕೆ ವಿರುದ್ಧ ಪದ ಮೂರ್ತ. ಮೂರ್ತ ಅಂದ್ರೆ ಆಕಾರ ಇರುವಂತಹ, ಅಮೂರ್ತ ಅಂದ್ರೆ ಆಕಾರ ಇಲ್ಲದೆ ಇರುವಂತ ಅರ್ಥ ಬರುತ್ತೆ. ಆಕಾರ ಇಲ್ಲದೆ ಇರುವಂತ ಅರ್ಥ ಬರುತ್ತೆ. ಇನ್ನೊಂದು ಶಬ್ದ ಇದಕ್ಕಿದೆ, ನಿರಾಕಾರ. ನಿರಾಕಾರ ಅಂದ್ರೂ ಕೂಡ ಅಮೂರ್ತ, ಆಕಾರ ಇಲ್ಲದ ಅನ್ನುವಂಥ ಅರ್ಥ ಕೂಡ ಬರುತ್ತೆ. ಹೊಸಗೆ ಅಂದ್ರೆ ಏನು? ಹೊಸಗೆ, ಹೊಸಗೆ ಅಂದ್ರೆ ನೋಡಿ, ಉಮರನ ಹೊಸಗೆ ಅಂತೇಳಿ ನಾವು ಒಂದು ಕೃತಿಯನ್ನ ನೋಡ್ತೀವಿ. ಸೊ ಆಕ್ಚುಲಿ ಹೊಸಗೆ ಅಂದ್ರೆ ಉತ್ಸವ ಅಂತೇಳಿ. ಉತ್ಸವ, ಸೆಲೆಬ್ರೇಷನ್, ಹಬ್ಬ, ಫೇರ್. 15ರಿಂದ 19ನೇ ಪ್ರಶ್ನೆಗಳು ವಿರುದ್ಧಾರ್ಥಕ ಪದಗಳನ್ನ ಗುರುತಿಸಬೇಕು ಅಂತ ಹೇಳ್ತಾರೆ. ಸೊ ಒಂದು ಆಪ್ಷನ್ ಅವರೇ ಕೊಟ್ಟಿದ್ದಾರೆ. ಯಾವ್ದು ಕೇಳಿದ್ರೆ ಮುನ್ನುಡಿ. ಮುನ್ನುಡಿಗೆ ಹಿನ್ನುಡಿ, ಇದು ವಿರುದ್ಧ ಪದ ಆಗುತ್ತೆ. ಉಳಿದಿದ್ದನ್ನು ನಾವು ಮಾಡೋಣ. 15ನೇ ಪ್ರಶ್ನೆ, ಅನನ್ಯ. ಅನನ್ಯಕ್ಕೆ ವಿರುದ್ಧ ಪದ ಯಾವುದು? ಅನನ್ಯಕ್ಕೆ ವಿರುದ್ಧ ಪದ ಸಾಮಾನ್ಯ ಅಂತೇಳಿ. ಅಂದ್ರೆ ಅನನ್ಯ ಅಂದ್ರೆ ಸಾಮಾನ್ಯವಲ್ಲ, ಅಸಾಮಾನ್ಯ ಅಥವಾ ವಿಶಿಷ್ಟವಾದ. ಅಸಾಮಾನ್ಯ ಅನ್ನುವಂಥ ಅರ್ಥ ಬರುತ್ತೆ, ವಿಶಿಷ್ಟವಾದಂಥ ಒಂದು ಅರ್ಥ ಬರುತ್ತೆ. ಸೊ ಇದಕ್ಕೆ ವಿರುದ್ಧ ಪದ ಸಾಮಾನ್ಯ. 16ನೇ ಪ್ರಶ್ನೆ, ದೊರಗು. ದೊರಗು ಪದದ ವಿರುದ್ಧ ಪದ ಏನು? ಸೊ ದೊರಗು ಪದದ ವಿರುದ್ಧ ಪದ ಕೋಮಲ. ಕೋಮಲ ಅಂದ್ರೆ ಸ್ಮೂತ್ ಅಂತೇಳಿ. ದೊರಗು ಅಂದ್ರೆ ಏನು? ಒರಟು ಅಂತೇಳಿ ಅರ್ಥ ಬರುತ್ತೆ. ದೊರಗು ಮೀನ್ಸ್ ಒರಟು. ದೊರಗು ಅಂದ್ರೆ ಒರಟು ಅಂತ ಬರುತ್ತೆ. ನೋಡಿ, ದೊರಗು ನೆಲ ಹೇಳ್ತೀವಲ್ಲ, ದೊರಗು ನೆಲ, ಒರಟು ನೆಲ ಅಂತ ಬರುತ್ತೆ. ಅದಕ್ಕೆ ವಿರುದ್ಧ ಪದ ಕೋಮಲ. ಇನ್ನು ಕೊರತೆ. ಕೊರತೆಗೆ ವಿರುದ್ಧ ಪದ ಏನು? ಕೊರತೆಗೆ ವಿರುದ್ಧ ಪದ ಹೆಚ್ಚಳ, ಜಾಸ್ತಿ ಆಗೋದು. ಕೊರತೆ ಆಗೋದು ಅಂದ್ರೆ ಕಡಿಮೆ ಆಗೋದು. ಕೊರತೆಗೆ ಬೇರೆ ಬೇರೆ ಅರ್ಥಗಳಿದಾವೆ. ಕೊರತೆಗೆ ಅರ್ಥಗಳು ಅಭಾವ, ಕುಂದು. ಸೊ ಇದಕ್ಕೆ ವಿರುದ್ಧ ಪದ ಏನು ಕೇಳಿದ್ರೆ ಹೆಚ್ಚಳ. ಅಸ್ತಿತ್ವ. ಅಸ್ತಿತ್ವಕ್ಕೆ ವಿರುದ್ಧ ಪದ ಏನು ಹಾಗಾದ್ರೆ? ಸರಿಯಾದ ಉತ್ತರ ನಾಸ್ತಿತ್ವ. ನಾಸ್ತಿತ್ವ. ಅಸ್ತಿತ್ವ ಅಂದ್ರೆ ಇರುವಿಕೆ. ಅಸ್ತಿತ್ವ ಅಂದ್ರೆ ಇರುವಿಕೆ, ನಾಸ್ತಿತ್ವ ಅಂದ್ರೆ ಇಲ್ಲದಿರುವಿಕೆ. ಇಲ್ಲದಿರುವಿಕೆ, ಇಲ್ಲದೆ ಇರೋದು ಅಂತೇಳಿ. ಇನ್ನು 19ನೇ ಪ್ರಶ್ನೆ, ಉನ್ನತ. ಉನ್ನತಕ್ಕೆ ವಿರುದ್ಧ ಪದ ಏನು? ಸರಿಯಾದ ಉತ್ತರ ಅವನತ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಉನ್ನತಕ್ಕೆ ಅವನತ. ಉನ್ನತ ಅಂದ್ರೆ ಏಳಿಗೆ ಆಗೋದು ಅಂತೇಳಿ. ಏಳಿಗೆ, ಪ್ರಗತಿ, ಇವೆಲ್ಲ ಅರ್ಥ ಬರುತ್ತೆ. ಇದು ಅವನತ ಅಂದ್ರೆ ಏಳಿಗೆ ಆಗದೆ ಇರೋದು, ಪ್ರಗತಿ ಆಗದೆ ಇರೋದು ಅನ್ನೋ ಅರ್ಥ ಬರುತ್ತೆ. ಇನ್ನು 20ರಿಂದ 28ನೇ ಪ್ರಶ್ನೆಗಳವರೆಗೆ, 20ರಿಂದ 28ರವರೆಗಿನ ಪ್ರಶ್ನೆಗಳು ಪರ್ಯಾಯ ರೂಪವನ್ನು ನೀಡಿದೆ. ಅಂದ್ರೆ ಉದಾಹರಣೆ ಒಂದು ಕೊಡ್ತಾರೆ ನೋಡಿ, ಇಲ್ಲಿ ಬೆಣ್ಣೆ ಹೆಚ್ಚು ಅಂದ್ರೆ ಏನು? ಬೆಣ್ಣೆ ಹೆಚ್ಚು ಅಂದ್ರೆ ಸರಿಯಾದ ಉತ್ತರ ಏನ್ ಕೇಳಿದ್ರೆ ಹೊಗಳೋದು ಅಂತೇಳಿ. ಅವ್ನು ಚೆನ್ನಾಗಿ ಬೆಣ್ಣೆ ಹಚ್ತಾನೆ ಮರೆ ಅಂತ ಕೇಳಿದ್ರೆ ಚೆನ್ನಾಗಿ ಹೊಗಳ್ತಾನೆ ಅಂತೇಳಿ. ಸೊ ಉಳಿದಿರುವ ಪ್ರಶ್ನೆಗಳನ್ನ ನಾವು ನೋಡೋಣ. ಸಂಧ್ಯಾಕಾಲ. ಸಂಧ್ಯಾಕಾಲ ಅಂದ್ರೆ ಏನು? ಆಕ್ಚುಲಿ ಸಂಜೆಯ ಹೊತ್ತು. ಸಂಧ್ಯಾ ಅಂದ್ರೆ ಸಂಜೆ, ಸಂಜೆ ಹೊತ್ತು. ಇದಕ್ಕೆ ಇನ್ನೊಂದು ಅರ್ಥ ಬರುವ ಪದ ಕೂಡ ಇದೆ, ಸಾಯಂಕಾಲ. ಸಾಯಂಕಾಲ ಅಥವಾ ಸಂಜೆ ಕಾಲ, ಸಂಜೆ ಹೊತ್ತು. ಹಾಗಾದ್ರೆ ಬುಡ ಮೇಲು ಮಾಡು ಅಂದ್ರೆ ಏನು? ಸೊ ಬುಡ ಮೇಲು ಮಾಡು ಅಂತ ಹೇಳಿದ್ರೆ, ಬುಡ ಮೇಲು ಮಾಡ್ತೀನಿ ನಾನು ಅಂದ್ರೆ ಆಂದೋಲನ ಮಾಡು ಅಂತೇಳಿ. ಆಂದೋಲನ ಮಾಡು, ರೆವಲ್ಯೂಷನ್ ಮಾಡೋದು ಅಂತ ಹೇಳ್ತೀವಲ್ಲ, ಕ್ರಾಂತಿ ಅನ್ನುವ ಅರ್ಥ ಬರುತ್ತೆ. ರೆವಲ್ಯೂಷನ್ ಮಾಡೋದು ಅಥವಾ ಆಂದೋಲನ ಮಾಡೋದು ಅಥವಾ ಬುಡ ಮೇಲು ಮಾಡೋದು, ಮೇಲೆ ಕೆಳಗೆ ಮಾಡೋದು ಅನ್ನುವ ಅರ್ಥ. ಇನ್ನು ಮೂಲಕ್ಕೆ ಕೈ ಹಾಕು. ಮೂಲಕ್ಕೆ ಕೈ ಹಾಕು ಅಂದ್ರೆ ಏನು ಅರ್ಥ ಕೇಳಿದ್ರೆ ಕಾರಣ ಕೇಳು ಅಂತೇಳಿ. ಕಾರಣ ಕೇಳು. ಕಾರಣ ಕೇಳೋದು ಅಂದ್ರೆ ಮೂಲಕ್ಕೆ ಕೈ ಹಾಕು ಅಂದ್ರೆ ಅದರ ಏನು ಅದಕ್ಕೆ ರೀಸನ್ ಅಂತೇಳಿ. ಅದ್ರ ರೀಸನ್ ಏನು, ಅದಕ್ಕೆ ಕಾರಣ ಏನು, ಅದಕ್ಕೆ ಏನು ಕಾರಣ ಆಗತ್ತೆ ಅಂತೇಳಿ. 23ನೇ ಪ್ರಶ್ನೆ, ಮಾಡಿದ್ದುಣ್ಣೋ ಮಾರಾಯ.
ನೀನು ಮಾಡಿದ್ದು ನೀನು ಅನುಭವಿಸು ಅಂತೆಲ್ಲ ಹೇಳ್ತೀವಲ್ಲ. ಸೊ ಮಾಡಿದ್ದುಣ್ಣು ಮಹಾರಾಯ ಅಂದರೆ ಪರಿಣಾಮವನ್ನು ಅನುಭವಿಸು, ನೀನು ಮಾಡೋದಕ್ಕೆ ತಕ್ಕ ಶಾಸ್ತಿ ಆಗಿದೆ, ಮಾಡಿದ್ದಕ್ಕೆ ಪರಿಣಾಮವನ್ನು ಅನುಭವಿಸು ಅನ್ನೋ ಅರ್ಥ ಬರುತ್ತೆ. ಇನ್ನು ದೀಪದ ಕುಡಿ, ದೀಪದ ಕುಡಿ ಅಂದರೆ ವಂಶೋದ್ಧಾರಕ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ, ವಂಶೋದ್ಧಾರಕ. ಸೆಟ್ಗ ಆಡಿಸೋದು, ಸುಮ್ಮನಿರಲ್ಲ ಅವನು ಸೆಟ್ಗ ಆಡಿಸ್ತಾನೆ ಅಂತೀವಲ್ಲ. ಸೊ ಸೆಟ್ಗ ಆಡಿಸೋದಕ್ಕೆ ಏನಂತೀವಿ, ಸೆಟ್ಗ ಆಡಿಸೋದು ಅಂದರೆ ಮಧ್ಯ ಪ್ರವೇಶಿಸು. ಮೂಗು ತೂರಿಸು ಹೇಳ್ತೀವಲ್ಲ, ಇದು ಕೂಡ ಇಲ್ಲೇ ಇದೇ ಅರ್ಥವನ್ನು ಕೊಡುತ್ತೆ. ಮೂಗು ತೂರಿಸು, ಅವನು ಅನಾವಶ್ಯಕವಾಗಿ ಮೂಗು ತೂರಿಸಿದ, ಅನಾವಶ್ಯಕವಾಗಿ ಮಧ್ಯ ಪ್ರವೇಶಿಸಿದ, ಅನಾವಶ್ಯಕವಾಗಿ ಸೆಟ್ಗ ಆಡಿಸ್ದ ಅಂತೀವಲ್ಲ. ಇನ್ನು ಗಾಳಿದೀಪ, ಗಾಳಿದೀಪ ಅಂದರೆ ಅಂತ್ಯಾವಸ್ಥೆ, ಅಂದರೆ ಯಾವಾಗ ಬೇಕಾದರೂ ಅದು ಮುಗಿದು ಹೋಗ್ಬೋದು ಅಂತೇಳಿ, ಮುಗಿದು ಹೋಗಬಹುದು, ಯಾವಾಗ ಬೇಕಾದ್ರೂ ಅದು ಎಂಡ್ ಆಗ್ಬೋದು ಅಂತೇಳಿ ಗಾಳಿದೀಪ ಅಂದರೆ ಗಾಳಿಗೆ ಸಿಕ್ಕಿರುವಂಥ ದೀಪ ಅನ್ನುವಂಥ ಅರ್ಥ. ಇನ್ನು ಬಟ್ಟಿ ಇಳಿಸು, ಅವನು ಚಂದ ಬಟ್ಟಿ ಇಳಿಸ್ತಾನೆ ಅಂತ ಹೇಳ್ತೀವಲ್ಲ. ಸೊ ಬಟ್ಟಿ ಇಳಿಸು ಅಂತ ಹೇಳಿದ್ರೆ ನಕಲು ತಯಾರಿಸು, ನಕಲನ್ನು ಮಾಡೋದು ಅಂತೇಳಿ. ಎಕ್ಸಾಮಲ್ಲಿ ಅವನು ನಿನ್ನನ್ನು ನೋಡಿ ಬಟ್ಟಿ ಇಳಿಸ್ದ ಅಂದ್ರೆ ನಿನ್ನ ನೋಡಿ ಕಾಪಿ ಮಾಡ್ದ ಅಂತೇಳಿ. ನಕಲು ಮೀನ್ಸ್ ಕಾಪಿ ಮಾಡೋದು ಅಂತೇಳಿ ಅರ್ಥ ಬರುತ್ತೆ. ಇನ್ನು 28ನೇ ಪ್ರಶ್ನೆ, ಒಂದೇ ದೋಣಿಯಲ್ಲಿ ಇರೋದು. ಒಂದೇ ದೋಣಿಯಲ್ಲಿ ಇರೋದು ಅಂದ್ರೆ ಬದ್ಧನಾಗಿರು. ಕೆಲವರು 2 ದೋಣಿ ಮೇಲೆ ಕಾಲಿಡ್ತಾರೆ, ಅಂದ್ರೆ ಯಾವುದಕ್ಕೂ ಸರಿಯಾಗಿ ಬದ್ಧವಾಗಿರೋದಿಲ್ಲ. ಸೊ ಒಂದೇ ದೋಣಿಯಲ್ಲಿ ಇರು ಅಂದ್ರೆ ಬದ್ಧನಾಗಿರು ಅನ್ನೋಂಥ ಅರ್ಥ ಬರುತ್ತೆ. ಇನ್ನು 29ರಿಂದ 32ರವರೆಗಿನ ಪ್ರಶ್ನೆಗಳು ಏನ್ ಹೇಳ್ತಾವೆ ಅಂದ್ರೆ ಗುಂಪಿಗೆ ಸೇರದ ಪದವನ್ನು ಗುರುತಿಸಿತು. ಗುಂಪಿಗೆ ಸೇರುವುದಿಲ್ಲ ಅಂತಹ ಪದ ಗುರುತಿಸಿ ಅಂತ ಹೇಳ್ತಾರೆ. 29ರಿಂದ 32ರವರೆಗಿನ ಪ್ರಶ್ನೆಗಳು. ಒಂದು ಅವರೇ ಕೊಟ್ಟಿದ್ದಾರೆ, ಹುಡುಗ, ಹಸು, ಹಕ್ಕಿ, ಹಲಸು. ಇದರಲ್ಲಿ ಯಾವುದು ಕೇಳಿದ್ರೆ ಹಲಸು ಸೇರೋದಿಲ್ಲ. ಹುಡುಗ, ಹಸು ಮತ್ತೆ ಹಕ್ಕಿಯು ಜೀವ ಇರುವಂತಹ ಪದಗಳಾದ್ರೆ ಹಲಸು ಇದೊಂದು ನಿರ್ಜೀವ ಪದ ಆಗುತ್ತೆ. 29ನೇ ಪ್ರಶ್ನೆ, ಪರಿವರ್ತನೆ, ಮಾರ್ಪಾಡು, ಕ್ರಾಂತಿ, ಅಗೋಚರ. ಸೊ 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಗೋಚರ. ಅಗೋಚರ ಅಂದ್ರೆ ಕಣ್ಣಿಗೆ ಕಾಣದೇ ಇರೋದು, ಕಣ್ಣಿಗೆ ಕಾಣದಿರುವಂಥದ್ದು ಅಂತೇಳಿ. ಸೊ ಪರಿವರ್ತನೆ ಅಂದ್ರೆ, ಮಾರ್ಪಾಡು ಅಂದ್ರೆ, ಕ್ರಾಂತಿ ಅಂದ್ರೆ ಇವೆಲ್ಲವೂ ರೆವಲ್ಯೂಷನ್ಗೆ ರಿಲೇಟೆಡ್ ಆಗಿರುವಂಥ ಪದಗಳಾಗಿದ್ದಾವೆ. ಅಂದ್ರೆ ಏನೋ ಒಂದು ಹೊಸ ಬದಲಾವಣೆಗೆ ರಿಲೇಟೆಡ್ ಆಗಿ, ಬದಲಾವಣೆಗೆ ಸಂಬಂಧಿಸುವಂಥ ಪದಗಳಾಗಿದ್ದಾವೆ. ಸೊ ಅಗೋಚರ ಇಲ್ಲಿ ಈ ಗುಂಪಿಗೆ ಸೇರೋದಿಲ್ಲ. 30ನೇ ಪ್ರಶ್ನೆ, ಮೊಕದ್ದಮೆ, ಆಚರಣೆ, ಕಾನೂನು, ಆರೋಪ. ಸೊ ಸರಿಯಾದ ಉತ್ತರ ಇದಕ್ಕೆ ಆಚರಣೆ. ಸೊ ಮೊಕದ್ದಮೆ ಇರ್ಬೋದು, ಕಾನೂನು ಇರ್ಬೋದು, ಆರೋಪ ಇರ್ಬೋದು, ಇವೆಲ್ಲವೂ ಕೂಡ ಕಾನೂನಿನ ರಿಲೇಟೆಡ್ ಆಗಿರುವಂಥ ಪದಗಳಾಗಿದ್ದಾವೆ. ಬಟ್ ಆಚರಣೆ ಅನ್ನೋದು ಸಂಪ್ರದಾಯಕ್ಕೆ ರಿಲೇಟೆಡ್ ಆಗಿರುವಂಥ ಪದ, ಹಾಗಾಗಿ ಆಚರಣೆಯನ್ನ ತೆಗಿಬೇಕು. ಹುಟ್ಟು, ಸಾವು, ಕೊಲ್ಲು, ಕೊಲೆ. ಸೊ 31ಕ್ಕೆ ಹುಟ್ಟು ಸರಿಯಾಗುತ್ತೆ. ಸೊ ಸಾವಿರ್ಬೋದು, ಕೊಲೆ ಇರ್ಬೋದು, ಕೊಲ್ಲಿರ್ಬೋದು, ಇವೆಲ್ಲವೂ ಡೆತ್ ರಿಲೇಟೆಡ್ ವರ್ಡ್ಗಳು, ಅಂದ್ರೆ ಸಾವಿನಿಗೆ ಸಂಬಂಧಿಸಿದಂಥ ಪದಗಳು. ಹುಟ್ಟು ಇದು ಜನನಕ್ಕೆ ಸಂಬಂಧಿಸಿದ ವರ್ಡ್. ಕ್ಷಣಿಕ, ಯುಗ, ಸ್ಥಳ, ಕಾಲ. 32ಕ್ಕೆ ಸರಿಯಾದ ಉತ್ತರ ಸ್ಥಳ. ನೋಡಿ ಇವೆಲ್ಲವೂ ಟೈಮ್ ಅನ್ನ ಹೇಳುತ್ತೆ, ಕ್ಷಣಿಕ, ಯುಗ, ಕಾಲ. ಬಟ್ ಸ್ಥಳ ಇದೆಯಲ್ಲ, ಇದು ಪ್ಲೇಸ್ ರಿಲೇಟೆಡ್ ಆಗಿರುವಂಥ ವರ್ಡ್. ಸೊ ಇದನ್ನ ತೆಗಿಬೇಕಾಗತ್ತೆ. ಈಗ 33ರಿಂದ 39ರವರೆಗಿನ ಪ್ರಶ್ನೆಗಳು ಏನು ಕೇಳಿದ್ರೆ, 3 ಪರ್ಯಾಯ ರೂಪಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಬೇಕು. ಯಾವುದಾದ್ರೂ ತಪ್ಪಿದ್ರೆ, ಇನ್ ಕೇಸ್ ತಪ್ಪಿಲ್ಲ ಅಂದ್ರೆ ತಪ್ಪಿಲ್ಲ ಅಂತಾನೆ ಹೇಳ್ಬೇಕಾಗತ್ತೆ. 4ನೇದನ್ನ ಗುರುತಿಸಬೇಕು. ಒಂದು ಅವರೇ ಕೊಟ್ಟಿದ್ದಾರೆ, ಕಾಮನ್ವೆಲ್ತ್ ಹಗರಣಕ್ಕೆ ಸಂಬಂಧಿಸಿದಂತೆ 7 ಜನರ ಬಂಧನ. ಯಾವ ತಪ್ಪು, ಹಗುರಣ ಅಂತ ಆಗಿದೆ ನೋಡಿ, ತಪ್ಪಾಗಿದೆ. ಆದ್ರೆ ಏನಾಗ್ಬೇಕಾಗಾದ್ರೆ ಹಗರಣ ಆಗ್ಬೇಕು. ಅವರೇ ಕೊಟ್ಟಿದ್ದಾರೆ, ಹಗರಣ ಅಂತ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ನಾವು ಪ್ರಶ್ನೆಯನ್ನ ನೋಡ್ತಾ ಹೋಗ್ಬೇಕು. ನಿಮ್ಮ ಸಮಾಜದ ಕನಿಷ್ಠತಮ ಸ್ಥಾನದಲ್ಲಿರುವ ಧರ್ಮವೇ ನಿರಂತರವಾದುದು. ಕನಿಷ್ಠತಮ ಅನ್ನುವಂಥ ವರ್ಡ್ ಸರಿ ಇದೆಯಾ ಅಂತೇಳಿ. ಸೊ ಇದನ್ನ ರೀಪ್ಲೇಸ್ ಮಾಡ್ಬೇಕಾಗತ್ತೆ ನಾವು. ಯಾಕಂದ್ರೆ ಕನಿಷ್ಠತಮವನ್ನ ಈ ರೀತಿ ಬರಿಬೇಕು. ಯಾವ ರೀತಿ? ಕನಿಷ್ಠತಮ. ಕನಿಷ್ಠವನ್ನ ಆಕ್ಚುಲಿ ನಾವು ಈ ರೀತಿ ಬರಿಬೇಕು. ಸಾಮಾನ್ಯವಾಗಿ ದಿನಬಳಕೆಯಲ್ಲಿ ಜನ ಭಾಷೆಯಲ್ಲಿ ಈ ರೀತಿ ಬರಿತೀವಿ, ಬಟ್ ಇದು ರಾಂಗ್. ಇದು ವ್ಯಾಕರಣಬದ್ಧವಾಗಿ ಬರಿಬೇಕಂದ್ರೆ ಕನಿಷ್ಠ ಈ ರೀತಿ ಬರಿಬೇಕು. ವಸಾಹತೀಕರಣ 34ನೇ ಪ್ರಶ್ನೆ. ಇದರಲ್ಲಿ ಯಾವುದೇ ತಪ್ಪಿಲ್ಲ. ವಸಾಹತೀಕರಣ ಆಸ್ ಇಟ್ ಇಸ್ ಕರೆಕ್ಟ್ ಇದೆ. ವಸಾಹತೀಕರಣ ಕರೆಕ್ಟ್ ಇದೆ, ಹಾಗಾಗಿ ತಪ್ಪಿಲ್ಲ. 35ನೇ ಪ್ರಶ್ನೆ, ಅಶೋಕನು ಬೌದ್ಧ ಮತ ಪ್ರಚಾರಕ್ಕಾಗಿ ಎಲ್ಲ ಯತ್ನ ಮಾಡಿದ. ಸೊ ಇದರಲ್ಲಿ ಯಾವ್ದು ಸರಿ ಆಗ್ಬೇಕು? ಬೌದ್ಧ ಮತ ತಪ್ಪಿದೆ ನೋಡಿ, ಬೌದ್ಧ
ಇದು ಈ ರೀತಿ ಚೇಂಜ್ ಆಗಬೇಕು. ಒಂದು ಆಪ್ಷನ್ ಸರಿ ಇದು. ಬೌದ್ಧ ಬರಿಬೇಕಾದ್ರೆ ನಾವು ಅಲ್ಪ ಇದು ವರ್ಗೀಯ ವ್ಯಂಜನವನ್ನು ಬರೆದು ಬೌದ್ಧ ಈ ರೀತಿ ಬರಿತೀವಿ, ಬೌದ್ಧ ಬರಿತೀವಿ. ಇನ್ನು 36, ಯಾವುದು ಮನುಷ್ಯನನ್ನು ಆಳುತ್ತದೋ ಅದೇ ಧರ್ಮ. ಸರಿಯಾದ ಉತ್ತರ ಇದಕ್ಕೆ ತಪ್ಪಿಲ್ಲ. ಯಾವುದು ಕರೆಕ್ಟ್ ಇದೆ. ಯಾವುದು ಮನುಷ್ಯನನ್ನು ಆಳುತ್ತೆ ಅದೇ ಧರ್ಮ, ಸರಿ ಇದೆ. ಸೊ ತಪ್ಪಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರದ ಸೈದ್ಧಾಂತಿಕ ನಿಲುವು ಸ್ಪಷ್ಟವಾಗಿಲ್ಲ. ಸರಿಯಾದ ಉತ್ತರ ಇದು ಕೂಡ ತಪ್ಪಿಲ್ಲ. ಸೈದ್ಧಾಂತಿಕ ಇದೇ ರೀತಿ ಬರಿಬೇಕು, ಸೈದ್ಧಾಂತಿಕ. ಇನ್ ಕೇಸ್ ನಾವು ಸಿದ್ಧಾಂತ ಅಂತ ಬರೆಯೋದಿದ್ರೆ ಈ ರೀತಿ ಬರಿಬೇಕಿತ್ತು. ಸೈದ್ಧಾಂತಿಕ ಇದು ಕರೆಕ್ಟ್ ಇದೆ. ಗತಕಾಲದ ವೈಭವೀಕರಣವು ಎಲ್ಲಾ ರಾಷ್ಟ್ರೀಯ ಚಳವಳಿಗಳ ವಿಶಿಷ್ಟ ಲಕ್ಷಣ ಆಗಿತ್ತು. ಸೊ ವೈಭವೀಕರಣ ತಪ್ಪಾಗಿದೆ ನೋಡಿ. ಇಲ್ಲಿ ವೈಭವೀಕರಣ ಹೇಗೆ ಬರಿಬೇಕು? ಆಪ್ಷನ್ 3 ವೈಭವೀಕರಣ ಈ ರೀತಿ ಬರಿಬೇಕು. ಒಂದು ಕಲೆಯ ಮೇಲೆ ಪ್ರಭುತ್ವ ಸಾಧಿಸಲು ಆ ಕಲೆಯ ಸಿದ್ಧಾಂತ ಮತ್ತು ಪ್ರಯೋಗಗಳ ಕೂಲಂಕುಷ ಜ್ಞಾನ ಅಗತ್ಯ. ಕೂಲಂಕುಷ ಅಂತಾನೆ ನಾವು ತುಂಬಾ ಸರಿ ಬಳಸ್ತೀವಿ, ಬಟ್ ಆಕ್ಚುಲಿ ಅದೇನು ಕೇಳಿದ್ರೆ ಕೂಲಂಕಷ. ಕೂಲಂಕಷ ಇಸ್ ದ ರೈಟ್ ವರ್ಡ್. ಸರಿ, ವ್ಯಾಕರಣಬದ್ಧವಾಗಿ ಬರಿಬೇಕಂದ್ರೆ ಕೂಲಂಕಷನೇ ಸರಿಯಾದ ವರ್ಡ್ ಆಗುತ್ತೆ. ಬಟ್ ನಾವು ದಿನ ಬಳಕೆಯಲ್ಲಿ ಕೂಲಂಕುಷ ಅಂತೀವಿ, ಬಟ್ ಇದು ತಪ್ಪು, ವ್ಯಾಕರಣ ಶುದ್ಧವಾಗಿಲ್ಲ ಇದು. 40ರಿಂದ 67ರವರೆಗಿನ ಪ್ರಶ್ನೆಗಳು ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳವನ್ನು ತುಂಬುವುದು. ಒಂದು ಉದಾಹರಣೆ ಕೊಟ್ಟಿದ್ದಾರೆ. ತಡೆದಾನು ಎಂಬುದು ಯಾವ ಪದ? ಸಂಭವನಾರ್ಥಕ ಪದ. ಆನು ಅನ್ನುವಂತಹ ಪ್ರತ್ಯಯ ಇದೆ ನೋಡಿ. ಆನು, ತಡೆದಾನು, ಹೋದಾನು, ಬಂದಾನು, ಬರೆದಾನು, ಸಂಭವನಾರ್ಥಕ ಆಗುತ್ತೆ ಅನ್ನುವಂತಹ ಪ್ರೊಬ್ಯಾಬಿಲಿಟಿ ಅಂತ ಹೇಳ್ತೀವಲ್ಲ ಅದು. ಕುಡಿಯಿರಿ ಎಂಬುದು ಯಾವ ಪದ? 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ವಿದ್ಯಾರ್ಥಕ ರೂಪ. ಕುಡಿಯಿರಿ ನೋಡಿ, ಇಲ್ಲಿ ಇರಿ ಎನ್ನುವಂತ ಪ್ರತ್ಯಯ ಸೇರಿದೆ. ಕುಡಿ ಪ್ಲಸ್ ಇರಿ, ಕುಡಿಗೆ ಇರಿ ಎನ್ನುವಂತ ಪ್ರತ್ಯಯ ಸೇರಿದೆ, ಹಾಗಾಗಿ ವಿದ್ಯಾರ್ಥಕ ಅಂದ್ರೆ ಆಜ್ಞೆ ಮಾಡೋದು, ಆಶೀರ್ವಾದ ಮಾಡೋದು ಮತ್ತು ಹಾರೈಕೆ ಮಾಡೋದು. ಆಜ್ಞೆ, ಆಶೀರ್ವಾದ ಮತ್ತು ಹಾರೈಕೆ ಮಾಡುವಂತಹ ಪದಗಳನ್ನ ನಾವು ವಿದ್ಯಾರ್ಥಕ ರೂಪ ಅಂತ ಹೇಳ್ತೀವಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಕನ್ನಡ ವ್ಯಾಕರಣ ಮಾಲಿಗೆ ಸಂಬಂಧಪಟ್ಟಂತೆ 31 ವಿಡಿಯೋಗಳ ಒಂದು ಪ್ಲೇ ಲಿಸ್ಟ್ ಅನ್ನ, ವಿಶಿಷ್ಟವಾದ ಪ್ಲೇ ಲಿಸ್ಟ್. ಇದರಲ್ಲಿ ನಿಮಗೆ ವರ್ಣಮಾಲೆಯಿಂದ ಹಿಡಿದು ಅಲಂಕಾರದವರೆಗೆ ಯಾವ ಅಂಶನೂ ಬಿಡದೆ ಆನ್ ಬೋರ್ಡ್ ಟೀಚಿಂಗ್ ಮಾಡಿದೆ. ಕಮೆಂಟ್ ಬಾಕ್ಸ್ ಅಲ್ಲಿ ಇದನ್ನ ಪಿನ್ ಮಾಡಿರ್ತೀವಿ ಈ ಪ್ಲೇ ಲಿಸ್ಟ್ ಅನ್ನ. ಇದರ ಸದುಪಯೋಗ ಮಾಡ್ಕೊಳ್ಳಿ. 100% ನಿಮಗೆ ಇದು ಹೆಲ್ಪ್ ಆಗುತ್ತೆ. ವರ್ಣಮಾಲೆಯಿಂದ ಹಿಡಿದು ಅಲಂಕಾರದವರೆಗೆ ಪ್ರತಿ ಚಾಪ್ಟರ್ನ ಒಂದೊಂದು ವಿಡಿಯೋದಲ್ಲಿ ಪ್ರತಿ ಚಾಪ್ಟರ್ನ ವಿವರಣಾತ್ಮಕವಾಗಿ ಉದಾಹರಣೆಯೊಂದಿಗೆ ವಿವರಿಸಲಾಗಿದೆ. 100% ನಿಮಗೆ ಕಡ್ಡಾಯ ಕನ್ನಡ ಮತ್ತೆ ಸಾಮಾನ್ಯ ಕನ್ನಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಪ್ಲೇ ಲಿಸ್ಟ್ ನ ಸದುಪಯೋಗ ಮಾಡ್ಕೊಳ್ಳಿ. ಇನ್ನು 46ನೇ ಪ್ರಶ್ನೆ, ಹರಟೆ ಮಲ್ಲ ಎಂಬಲ್ಲಿ ಯಾವ ಸಮಾಸ ಇದೆ? ಸರಿಯಾದ ಉತ್ತರ ಇಲ್ಲಿ ತತ್ಪುರುಷ ಸಮಾಸ ಇರುವಂಥದ್ದು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಹೇಗಿದು ಹರಟೆ ಮಲ್ಲ ತತ್ಪುರುಷ ಸಮಾಸ ಕೇಳಿದ್ರೆ ಹರಟೆಯ ಪ್ಲಸ್ ಮಲ್ಲ, ಇದು ವಿಗ್ರಹ ವಾಕ್ಯ. ಈ ರೀತಿ ಮಾಡಬೇಕು. ಹರಟೆ ಮಲ್ಲ ಆಗುತ್ತೆ. ಷಷ್ಠಿ ತತ್ಪುರುಷ ಸಮಾಸ, ಇಲ್ಲಿ ಆ ಅನ್ನುವಂತಹ ಪ್ರತ್ಯಯ ಇದೆ. ಸೊ ಷಷ್ಠಿ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಅಂದ್ರೆ ಏನು ಅಂದ್ರೆ, ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗುವುದು. ಉತ್ತರ ಪದದ ಅರ್ಥ ಪ್ರಧಾನವಾಗುವುದಕ್ಕೆ ಏನಂತೀವಿ? ಹರಟೆಯ ಮಲ್ಲ. ಅದಕ್ಕೆ ತತ್ಪುರುಷ ಸಮಾಸ ಅಂತೀವಿ. ಇನ್ನು ಮಂಗಳೂರು ಎಂಬಲ್ಲಿ ಯಾವ ಸಮಾಸವಿದೆ? ಸರಿಯಾದ ಉತ್ತರ ಅರಿಸಮಾಸ. ಅರಿಸಮಾಸ ಅಂದ್ರೆ ಇಲ್ಲಿ ಸಮಾಸ ಕಾರ್ಯನೇ ನಡೆದಿಲ್ಲ, ಇಲ್ಲಿ ಸಮಾಸ ಮಾಡಕ್ ಬರಲ್ಲ ಅಂತ, ಸಮಾಸ ಕಾರ್ಯ ನಡೆದಿಲ್ಲ, ಇದನ್ನು ವಿಗ್ರಹ ವಾಕ್ಯ ಮಾಡೋದಕ್ಕೆ ಬರೋದಿಲ್ಲ, ಅಂತವಕ್ಕೆ ಅರಿಸಮಾಸ ಅಂತ ಕರಿತೀವಿ. ಮಳೆಗಾಲ ಎಂಬಲ್ಲಿ ಯಾವ ಸಂಧಿ ಇದೆ? ಮಳೆಗಾಲ ನೋಡಿ, ಮಳೆ ಪ್ಲಸ್ ಕಾಲ. ಸೊ ಮಳೆಗಾಲ ಎಂಬಲ್ಲಿ ಆದೇಶ ಸಂಧಿ ಇದೆ ನೋಡಿ, ಮಳೆ ಪ್ಲಸ್ ಕಾಲ. ಕಾಕಾರಕ್ಕೆ ಗಾಕಾರ ಆದೇಶವಾಗಿ ಬಂದಿದೆ ಇಲ್ಲಿ ಮಳೆಗಾಲ, ಹಾಗಾಗಿ ಆದೇಶ ಸಂಧಿ. ಆದೇಶ ಸಂಧಿ ಅಂದ್ರೆ ಸಂಧಿಯಾಗುವಾಗ ಒಂದು ವ್ಯಂಜನದ ಬದಲಿಗೆ ಮತ್ತೊಂದು ವ್ಯಂಜನ ಆದೇಶವಾಗಿ ಬರೋದು. ಉದಾಹರಣೆಗೆ ಕಾಗೆ ಗ, ಚಾಗೆ ಜ, ಕಂಬನಿ, ಟಾಗೆ ಡ. ಹೊಸಗನ್ನಡ ನೋಡಿ, ಹೊಸಗನ್ನಡ ಆಗತ್ತೆ. ತಾಗೆ ದ. ಬೆಟ್ಟದ
ಪ್ಲಸ್ ತಾವರೆ, ಬೆಟ್ಟದಾವರೆ ಆಗುತ್ತೆ. ಇನ್ನು ಪಾಗೆ ಬಾ. ಈ ರೀತಿ ವ್ಯಂಜನ, ಒಂದು ವ್ಯಂಜನಕ್ಕೆ ಮತ್ತೊಂದು ವ್ಯಂಜನ ಆದೇಶವಾಗಿ ಬರೋದಕ್ಕೆ ಆದೇಶ ಸಂಧಿ ಅಂತೀವಿ. ಸೊ ಮಳೆಗಾಲ ಕೂಡ ಒಂದು ಆದೇಶ ಸಂಧಿ. ಪಡುವಣ ಎಂಬಲ್ಲಿ ಯಾವ ಸಂಧಿ ಇದೆ? ಸರಿಯಾದ ಉತ್ತರ ಆಗಮ ಸಂಧಿ ಇದೆ. ಪಡು ಪ್ಲಸ್ ಅಣ, ಪಡುವಣ, ವಕಾರಾಗಮ, ವಕಾರಾಗಮ ಸಂಧಿ ಇದು. ಹೊರಮೈ ಎಂಬುದರ ವಿಗ್ರಹ ರೂಪ ಏನು? ಹೊರಮೈ ಇದರ ವಿಗ್ರಹ ರೂಪ ಮೈಯ ಪ್ಲಸ್ ಹೊರಗು, ಮೈಯ ಹೊರಗು. ಆಕ್ಚುಲಿ ಇದು ಸಮಾಸ ಮಾಡಿದ್ರೆ ಇದು ಏನಾಗುತ್ತೆ ಕೇಳಿದ್ರೆ ಅಂಶಿ ಸಮಾಸ ಆಗುತ್ತೆ. ಅಂಶಿ ಸಮಾಸ ಅಂದ್ರೆ ಅಂಶಾಂಶಿ ಸಂಬಂಧವನ್ನು ಹೊಂದಿರುವಂತ ಸಮಾಸ. ವಿದ್ಯಾಭ್ಯಾಸ ಎಂಬುದರ ವಿಗ್ರಹ ರೂಪ ಏನು? ಸರಿಯಾದ ಉತ್ತರ ವಿದ್ಯೆಯ ಪ್ಲಸ್ ಅಭ್ಯಾಸ ಅಥವಾ ವಿದ್ಯೆಯ ಅಭ್ಯಾಸ. ಒಂದು ಇದಕ್ಕೆ ಸರಿಯಾದ ಉತ್ತರ. ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ಕನ್ನಡ ವ್ಯಾಕರಣ ಮಾಲೆಗೆ ಸಂಬಂಧಪಟ್ಟಂತಹ 31 ವಿಡಿಯೋಗಳನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ. ಪ್ರತಿಯೊಂದು ವಿಡಿಯೋವನ್ನ ಕನ್ನಡದ ವರ್ಣಮಾಲೆಯಿಂದ ಹಿಡಿದು ಅಲಂಕಾರದವರೆಗೆ ಯಾವ ಚಾಪ್ಟರ್ ಕೂಡ ಮಿಸ್ ಆಗಿಲ್ಲ. 100% ನಿಮಗೆ ಕಂಪ್ಲೀಟ್ ಆಗದ ಇನ್ಫಾರ್ಮೇಶನ್ ಸಿಗುತ್ತೆ. ಯಾಕಂದ್ರೆ ಈ ಒಂದು ಪ್ಲೇ ಲಿಸ್ಟ್ ಅನ್ನು ನಾವು ಕನ್ನಡದ ಪ್ರಸಿದ್ಧ ವ್ಯಾಕರಣ ಗ್ರಂಥಗಳನ್ನ ಒಂದು ಅಧ್ಯಯನ ಮಾಡಿ ಅದರಲ್ಲಿರುವಂತಹ ಅಂಶಗಳನ್ನ ಕೂಲಂಕುಷವಾಗಿ ಅಭ್ಯಾಸ ಮಾಡಿ ರಚನೆ ಮಾಡಿರುವಂತಹ ಪ್ಲೇ ಲಿಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀವಿ. 100% ನಿಮಗೆ ಈ ವ್ಯಾಕರಣ ಮಾಲಿಕೆ ಹೆಲ್ಪ್ ಆಗುತ್ತೆ, ಮತ್ತೆ ಆನ್ ಬೋರ್ಡ್ ಟೀಚಿಂಗ್ ಇರೋದ್ರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗೋಣ. 53ನೇ ಪ್ರಶ್ನೆ, ಹುಂಜ ಎಂಬುದು ಯಾವ ರೀತಿಯ ಪದ? ಸರಿಯಾದ ಉತ್ತರ ಹುಂಜ ಇದೆಯಲ್ಲ, ಹುಂಜ ಅನ್ನೋದು ಇದು ನಪುಂಸಕಲಿಂಗ. ನಪುಂಸಕಲಿಂಗದಲ್ಲೇ ಇದನ್ನ ಪುನ್ನಪುಂಸಕ ಅಂತ ಕರಿಬಹುದು. ನಾವು ಬೇಕಾದ್ರೆ ಪುನ್ನಪುಂಸಕ ಅಂದ್ರೆ ನಪುಂಸಕನೇ, ಬಟ್ ಪುರುಷ ರೂಪ ಅಂತ ಬರುತ್ತೆ. ಹುಂಜ ಅಂದ್ರೆ ಗಂಡು ಕೋಳಿ ಅನ್ನುವಂತ ಅರ್ಥ ಬರುತ್ತೆ. ಹಾಗಾಗಿ ಇನ್ನು ವಿಮರ್ಶಕ ಎಂಬುದು ಯಾವ ವಾಚಕ? ಸರಿಯಾದ ಉತ್ತರ ವಿಮರ್ಶಕ ಎನ್ನುವುದು ಇದು ಪುಲ್ಲಿಂಗ ವಾಚಕ. ವಿಮರ್ಶಕಿ ಅಂತ ಹೇಳಿದ್ರೆ ಸ್ತ್ರೀಲಿಂಗ ಆಗ್ತಿತ್ತು. ಡ್ಯಾಶ್ ಎಂಬುದು ಸರಿಯಾದ ಕಾಗುಣಿತ ರೂಪದ ಪದ. ನೋಡಿ, ವೈಯಕ್ತಿಕ ಅಂತ ಹೇಳ್ತೀವಲ್ಲ, ಆಪ್ಷನ್ 3. 54ಕ್ಕೆ ಆಪ್ಷನ್ 3 ವೈಯಕ್ತಿಕ ಸರಿಯಾದ ಉತ್ತರ. 55 ಇದು ಸರಿಯಾದ ಕಾಗುಣಿತದ ರೂಪ ಭಾವಾವೇಶ. 55ಕ್ಕೆ ಭಾವಾವೇಶ. ಇಲ್ಲಿ ಭಾವ ಅಂತ ಮಹಾಪ್ರಾಣಾಕ್ಷರ ಬೇಕಾಗುತ್ತೆ. ಇಲ್ಲಿ ಭಾವಾವೇಶ, ಮಹಾಪ್ರಾಣ ಭಾವ ಅಂತ ಹೇಳ್ತೀವಲ್ಲ, ಸೊ ಭಾವಾವೇಶ. 56ನೇ ಪ್ರಶ್ನೆಗೆ, ಮಹಾಶೂರನಾದ ಶ್ರೀರಾಮಚಂದ್ರನು ದುಷ್ಟನಾದ ರಾವಣನನ್ನು ತೀಕ್ಷ್ಣವಾದ ಬಾಣಗಳಿಂದ ಕೊಂದನು. ಈ ವಾಕ್ಯದಲ್ಲಿ ಇರುವ ಕರ್ತೃಪದ ಯಾವುದು? ಕರ್ತೃಪದ ಶ್ರೀರಾಮಚಂದ್ರ. ಇದು ಕರ್ತೃಪದ. ಕರ್ಮಪದ ರಾವಣ. ಕರ್ಮಪದ. ಕೊಂದನು ಅನ್ನೋದು ಕ್ರಿಯಾಪದ. ತಿನ್ನುತ್ತಾನೆ ಎಂಬ ಕ್ರಿಯಾಪದದ ನಿಷೇಧಾರ್ಥಕ ರೂಪ ಏನು? ಆಕ್ಚುಲಿ ತಿನ್ನನೂ ಆಗ್ಬೇಕಿತ್ತು. ಇದರಲ್ಲಿ ಕೊಟ್ಟಿರುವಂತಹ ಇದರಲ್ಲಿ ತಿನ್ನುವುದಿಲ್ಲ ಅಂತಿದೆ. ಸೊ ಆಪ್ಷನ್ 1 ಸರಿಯಾದ ಉತ್ತರ, ನಿಷೇಧಾರ್ಥಕ ಕ್ರಿಯಾಪದ. ಸಕರ್ಮಕ ಕ್ರಿಯಾಪದಕ್ಕೆ ಒಂದು ಉದಾಹರಣೆ ಏನು? 58ಕ್ಕೆ ಸರಿಯಾದ ಉತ್ತರ ಹಾರು. ಸಕರ್ಮಕ ಕರ್ಮಪದವನ್ನ ಒಳಗೊಂಡಿರುವಂತಹ ಒಂದು ಕ್ರಿಯಾಪದ ಇದು. ಡ್ಯಾಶ್ ಇದೊಂದು ಅನುಕರಣ ವಾಚಕ ಪದವಾಗಿದೆ. ಸರಿಯಾದ ಉತ್ತರ ಡವಗುಡು. ಹೊಟ್ಟೆ ಡವಗುಟ್ಟಿತು ಅಂತ ಹೇಳ್ತೀವಲ್ಲ, ಅದು ಅನುಕರಣ ವಾಚಕ ಪದ 1. ಕಂಬಿ ಕೀಳು ಎಂಬುದು ಏನು? ಕಂಬಿ ಕೀಳದು ಅಂದ್ರೆ ಏನು ಅಂತ ಕೇಳಿದ್ದಾರೆ. ಸೊ 60ನೇ ಪ್ರಶ್ನೆಗೆ ಕಂಬಿ ಕೀಳು ಅಂದ್ರೆ ಇದೊಂದು ನುಡಿಗಟ್ಟಾಗಿದೆ. ಡ್ಯಾಶ್ ಎಂಬುದು ಸರಿಯಾದ ಕ್ರಿಯಾಪದದ ರೂಪವಾಗಿದೆ. ಕಿತ್ತನು, ಆಪ್ಷನ್ 3. ಕಿತ್ತನು ಅನ್ನುವಂಥದ್ದು ಸರಿಯಾದ ಕ್ರಿಯಾಪದ ರೂಪ. ನಿನ್ನೆ ರೈಲಿನಲ್ಲಿ ಊರಿಗೆ ಅವನು ಹೋದನು. ಈ ವಾಕ್ಯದ ಕರ್ತೃಪದ ಯಾವುದು? ಸರಿಯಾದ ಉತ್ತರ ಅವನು. ಕರ್ತೃಪದ. ಅವನು ಅನ್ನೋದು ಕರ್ತೃಪದ. ಕ್ರಿಯಾಪದ ಯಾವುದು ಕೇಳಿದ್ರೆ ಹೋದನು ಅನ್ನೋದು ಕ್ರಿಯಾಪದ. ಇನ್ನು 63ನೇ ಪ್ರಶ್ನೆ, ತಾವು ಡ್ಯಾಶ್ ಸರ್ವನಾಮ ಪದವಾಗಿದೆ. ತಾವು ಅನ್ನೋದು ತಾವು, ನಾವು, ನನ್ನದು, ತಮ್ಮದು ಅನ್ನುವಂಥದ್ದು ಇದೆಯಲ್ಲ, ಇದೆಲ್ಲ ಯಾವ ರೀತಿಯ ಸರ್ವನಾಮ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಇವು ಆತ್ಮಾರ್ಥಕ ಸರ್ವನಾಮಗಳು. ಆತ್ಮಾರ್ಥಕ ಸರ್ವನಾಮಗಳು. ಇಂಗ್ಲಿಷಲ್ಲಿ ಸೆಲ್ಫ್ ಅಂತ ನಾವು ಕರಿತೀವಲ್ಲ, ಯುವರ್ ಸೆಲ್ಫ್, ಮೈ ಸೆಲ್ಫ್, ಹರ್ ಸೆಲ್ಫ್, ಹಿಮ್ ಸೆಲ್ಫ್ ಅನ್ನುವಂಥ ಅರ್ಥ ಆ ಥರ. ಕಾಡಿಲ್ಲ ಎಂಬ ಪದದಲ್ಲಿ ಯಾವ ಸಂಧಿ ಇದೆ? ಸರಿಯಾದ ಉತ್ತರ ಕಾಡಿಲ್ಲ ಎಂಬ ಪದದಲ್ಲಿ ಲೋಪ ಸಂಧಿ ಇದೆ.
ಲೋಪಸಂಧಿ ಇದೆ ನೋಡಿ, ಕಾಡು ಪ್ಲಸ್ ಇಲ್ಲ, ಕಾಡು ಪ್ಲಸ್ ಇಲ್ಲ, ಕಾಡಿಲ್ಲ ಆಗಿದೆ. ಹಾಗಾಗಿ ಇಲ್ಲಿ ಊ ಸ್ವರ ಲೋಪವಾಗಿದೆ, ಹಾಗಾಗಿ ಇದು ಲೋಪಸಂಧಿ. ಹೋಗಕೂಡದು ಎಂಬುದು ಡ್ಯಾಶ್ ಕ್ರಿಯಾಪದ. ಸರಿಯಾದ ಉತ್ತರ ಇದು ನಿಷೇಧಾರ್ಥಕ ಕ್ರಿಯಾಪದವಾಗಿದೆ. ಆಪ್ಷನ್ 1 ರೈಟ್ ಆನ್ಸರ್. ದಿಟ್ಟವಾಗಿ ಮುಖವಿದು ಭೂಮಿಗೆ ಬಿದ್ದ ಚಂದ್ರ ಬಿಂಬ. ಸೊ ಇದರಲ್ಲಿರುವಂತಹ ಅಲಂಕಾರ ಯಾವುದು? ಸರಿಯಾದ ಉತ್ತರ ಇದು ಉತ್ಪ್ರೇಕ್ಷ ಅಲಂಕಾರ. ಭೂಮಿಗೆ ಬಿದ್ದ ಚಂದ್ರ ಅಂತ ನಾವು ಹೇಳ್ತೀವಲ್ಲ, ಸೊ ಇಲ್ಲಿ ಉತ್ಪ್ರೇಕ್ಷೆ ಇದೆ. ಉತ್ಪ್ರೇಕ್ಷೆ ಇದೆ ಅಂದ್ರೆ ಜೀವ ಇಲ್ಲದೆ ಇರುವ ವಸ್ತುವಿಗೆ ಜೀವ ಇರುವಂತೆ ಚಿತ್ರಿಸಲಾಗಿದೆ. ಇಲ್ಲಿ ಚಂದ್ರಮುಖಿ ಎಂಬಲ್ಲಿ ಯಾವ ಸಮಾಸ ಇದೆ? ಸರಿಯಾದ ಉತ್ತರ ಚಂದ್ರಮುಖಿ ಅನ್ನೋದ್ರಲ್ಲಿ ಬಹುರ್ವಿಹಿ ಸಮಾಸ ಇದೆ. ಚಂದ್ರಮುಖಿ, ಚಂದ್ರನ ಮುಖವುಳ್ಳವಳು ಅಂತ ಬರುತ್ತೆ. ಸೊ ಬಹುರ್ವಿಹಿ ಸಮಾಸ ಅಂದ್ರೆ ಎರಡು ನಾಮಪದ ಸೇರಿ ಸಮಾಸವಾದಾಗ ಅನ್ಯ ಪದದ ಅರ್ಥ ಪ್ರಧಾನವಾಗುವುದು. ಉದಾಹರಣೆಗೆ ಮುಕ್ಕಣ್ಣ, 3 ಕಣ್ಣುಳ್ಳವನು. ಹಣೆಗಣ್ಣ, ಹಣೆಯಲ್ಲಿ ಕಣ್ಣುಳ್ಳವನು. ಪದ್ಮನಾಭ, ನಾಭಿಯಲ್ಲಿ ಪದ್ಮವುಳ್ಳವನು. ಈ ರೀತಿ ಬರುತ್ತೆ. ಇವೆಲ್ಲವೂ ಕೂಡ ಇನ್ನೊಬ್ಬರ ಹೆಸರನ್ನ ಹೇಳುತ್ತೆ. ಶಿವಣ್ಣ, ಮುಕ್ಕಣ್ಣ ಮತ್ತು ಹಣೆಗಣ್ಣ ಅಂದ್ರೆ ಶಿವ, ಪದ್ಮನಾಭ ಅಂದ್ರೆ ವಿಷ್ಣು, ಕಮಲ ನಯನೆ, ಈ ರೀತಿ ಎಲ್ಲ ಬರುತ್ತಲ್ಲ ಇವು. 68ರಿಂದ 73ನೇ ಪ್ರಶ್ನೆ. ಯಾವುದೇ ವ್ಯಾಕರಣ, ಕಾಗುಣಿತ ಅದಕ್ಕೆ ಸಂಬಂಧಪಟ್ಟಂತೆ ತಪ್ಪಿದ್ರೆ ಗುರುತಿಸಿ, ತಪ್ಪಿಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಅಂತ ಕೇಳ್ತಾರೆ. ಒಂದು ಆಪ್ಷನ್ ಅವರೇ ಕೊಟ್ಟಿದ್ದಾರೆ. ಸಂಜೆವರೆಗೆ ಮೇದ ದನಗಳನ್ನು ಹುಡುಗರು ಹೊಡೆದುಕೊಂಡು ಬಂದವು. ಆಕ್ಚುಲಿ ಇಲ್ಲಿ ಬಂದರು ಆಗ್ಬೇಕಿತ್ತು, ಹಾಗಾಗಿ 3 ತಪ್ಪಾಗಿದೆ ಅಂತಾರೆ. ಬಂದರು ಆಗ್ಬೇಕಿತ್ತು, ಹಾಗಾಗಿ 3 ತಪ್ಪಾಗಿದೆ ಅಂತ. ಈಗ ನಾವು ನೋಡ್ತಾ ಹೋಗೋಣ. ಅವನು ಅಧಿಕಾರಿಗಳನ್ನು ಲಂಚ ಕೊಟ್ಟಿರಲಿಲ್ಲ. 68ರಲ್ಲಿ ಏನ್ ತಪ್ಪಾಗಿದೆ ಕೇಳಿದ್ರೆ 2ನೇ ತಪ್ಪಾಗಿದೆ. ವಿಭಕ್ತಿ ಪ್ರತ್ಯಯ ತಪ್ಪಾಗಿದೆ. ಅನ್ನು ಆಗಿದೆಯಲ್ಲ, ಅಧಿಕಾರಿಗಳಿಗೆ ಅಂತ ಆಗ್ಬೇಕಿತ್ತು. ಬೇಲೂರು ಕರ್ನಾಟಕದ ಪ್ರಸಿದ್ಧ ವಾಸ್ತುಶಿಲ್ಪ ಕೇಂದ್ರ. 69ನೇ ಪ್ರಶ್ನೆ. ಆಕ್ಚುಲಿ ಏನಾಗಿದೆ ಇದು? ಆಪ್ಷನ್ 4 ತಪ್ಪಿಲ್ಲ, ಯಾವುದೇ ವ್ಯಾಕರಣ ದೋಷ ಇಲ್ಲ. ನಿಮ್ಮಲ್ಲಿ ಅರಮನೆಯನ್ನು ನೋಡದವರು ಯಾರು? ಅರಮನೆ ಅನ್ನೋ ತಪ್ಪಾಗಿದೆ ನೋಡಿ, ಅರಮನೆ ಆಗ್ಬೇಕಿತ್ತು. ಇದು 2 ತಪ್ಪಾಗಿದೆ. ಕರ್ನಾಟಕದಲ್ಲಿ ಒಟ್ಟು 29 ಜಿಲ್ಲೆಗಳಿವೆ. 71ಕ್ಕೆ ತಪ್ಪಿಲ್ಲ, ಯಾವುದೇ ತರದ ವ್ಯಾಕರಣ ದೋಷ ಇಲ್ಲ. ವ್ಯಾಕರಣ ಮಾತ್ರ ನೋಡೋದು ನಾವಿಲ್ಲಿ, ವ್ಯಾಕರಣ ದೋಷ ಇಲ್ಲ. 71. 72ನೇದು ಭಾಷೆಯ ಬಳಕೆಯ ದೃಷ್ಟಿಯಿಂದ ಪತ್ರಿಕಾ ಬರಹಗಳು ಅಧ್ಯಯನ ಯೋಗ್ಯ. ಇಲ್ಲೂ ಕೂಡ ಯಾವುದೇ ತಪ್ಪಿಲ್ಲ. ಅನಿರುದ್ಧ ಆನಂದನ ಕತೆ ಹೇಳಲು ತೊಡಗಿಸಿದ. ಸೊ 73ರಲ್ಲಿ ಯಾವ ತಪ್ಪಾಗಿದೆ? 3 ತಪ್ಪಾಗಿದೆ. ತೊಡಗಿಸಿದ ತಪ್ಪಾಗಿದೆ. 74ರಿಂದ 79ರವರೆಗಿನ ಇದನ್ನ ಅರ್ಥಪೂರ್ಣವಾಗಿ ಜೋಡಿಸಿ ಗೆರೆ ಹಾಕಿ ಅಂತ ಹೇಳ್ತಾರೆ. ಒಂದವರೇ ಕೊಟ್ಟಿದ್ದಾರೆ. ರಾಮನು ಬಂದನು ಊರಿಂದ ನಿನ್ನೆ. ಇದೇನಾಗಬೇಕು? SPRQ ಆಗಬೇಕು. SPRQ ಅಂದ್ರೆ ನಿನ್ನೆ ರಾಮನು ಊರಿಂದ ಬಂದನು, ಈ ರೀತಿ ಆಗಬೇಕು. ಅದನ್ನ ಅವ್ರ ಆಪ್ಷನ್ ಕೊಟ್ಟಿದ್ದಾರೆ, 3 ಆಗಬೇಕು ಅಂತೇಳಿ. ಸೊ 74 ತಪಸ್ಸು ಮಾಡುವುದಕ್ಕೆ ಬಾರದು ನನಗೆ ಮನಸ್ಸು. 74 ಹಾಗಾದ್ರೆ ಏನಾಗಬೇಕು ಹೇಳಿದ್ರೆ RPSQ. ಏನಾಗಬೇಕಾಗಾದ್ರೆ ನನಗೆ ತಪಸ್ಸು ಮಾಡುವುದಕ್ಕೆ ಮನಸ್ಸು ಬಾರದು ಆಗ್ಬೇಕು. 75 ಗಾನಯೋಗಿ ಎಂಬ ಅವರಿಗೆ ಬಿರುದು ಇದೆ. 75ಕ್ಕೆ ಸರಿಯಾದ ಉತ್ತರ RPSQ. ನೋಡಿ, ಅವರಿಗೆ ಗಾನಯೋಗಿ ಎಂಬ ಬಿರುದು ಇದೆ. ಏನಾಗಬೇಕಿದು? RPQS ಆಗ್ಬೇಕು. RPQS. ಆಪ್ಷನ್ 3. ಕೆಮ್ಮಣ್ಣುಗುಂಡಿ ಪ್ರಸಿದ್ಧ ಕರ್ನಾಟಕದ ಗಿರಿಧಾಮ. 76 ಏನಾಗಬೇಕಾಗಾದ್ರೆ 76 PRQS ಆಗ್ಬೇಕು. ಏನು PRQS ಅಂದ್ರೆ ಕೆಮ್ಮಣ್ಣುಗುಂಡಿ ಕರ್ನಾಟಕದ ಪ್ರಸಿದ್ಧ ಗಿರಿಧಾಮ ಆಗ್ಬೇಕು. ಕೆಮ್ಮಣ್ಣುಗುಂಡಿ ಕರ್ನಾಟಕದ ಪ್ರಸಿದ್ಧ ಗಿರಿಧಾಮ ಆಗ್ಬೇಕು. PRQS. ಮೈಸೂರಿನ ಒಡೆಯರು ಕಾಪಾಡಿದವರು ಜನರ ಹಿತಾಸಕ್ತಿಗಳನ್ನು. 77 ಏನಾಗಬೇಕಾಗಾದ್ರೆ PQSR ಆಗ್ಬೇಕು. PQSR ಏನಂಗಂದ್ರೆ ಮೈಸೂರಿನ ಒಡೆಯರು ಜನರ ಹಿತಾಸಕ್ತಿಗಳನ್ನು ಕಾಪಾಡಿದವರು ಆಗ್ಬೇಕು. ರಾಜಕಾರಣಿಗಳು 78 ರಾಜಕಾರಣಿಗಳು ಮಾತನಾಡಿದರು ಬಡವರ ಉದ್ಧಾರದ ಬಗ್ಗೆ. ಇದು ಸರಿ ಇದೆ ಅನಿಸ್ತಿದೆ, ಬಟ್ ಆಕ್ಚುಲಿ ತಪ್ಪಿದೆ. ಇದು ಏನಾಗಬೇಕಿದು? PRSQ ಆಗ್ಬೇಕು. PRSQ ಏನಂಗಂದ್ರೆ ರಾಜಕಾರಣಿಗಳು ಬಡವರ
ಉದ್ಧಾರದ ಬಗ್ಗೆ ಮಾತನಾಡಿದರು. ಈ ರೀತಿ ಆಗಬೇಕು. ಕತ್ತುರಿಯ ವಾಸನೆಯನ್ನು ಬಲ್ಲದೆ ಕತ್ತೆ, ಕತ್ತೆ ಬಲ್ಲದೆ ಕತ್ತುರಿಯ ವಾಸನೆಯನ್ನು, ಈ ರೀತಿ ಆಗಬೇಕು. 79ಕ್ಕೆ 1 SPQR. ಕತ್ತೆ ಕತ್ತುರಿಯ ವಾಸನೆಯನ್ನು ಬಲ್ಲದೆ ಆಗಬೇಕು. ಇನ್ನು 80 80ರಿಂದ 83 ಏನು ಕೇಳಿದ್ರೆ ಪರ್ಯಾಯ ರೂಪಗಳು, ಅಂದರೆ ಸರಿಯಾಗಿದ್ದನ್ನು ಚೇಂಜ್ ಮಾಡಿ ಅಂತೇಳಿ, ತಪ್ಪು ಕೊಟ್ಟಿದ್ದಾರೆ ಅದನ್ನು ಸರಿ ಮಾಡಿ ಅಂತೇಳಿ. ಕುವೆಂಪು ಗೋಲ್ಗೋತ ಎಂಬ ಖಂಡ ಕಾವ್ಯ ಬರೆದ್ರು ಅಂತಿದೆಯಲ್ಲ, ಅದು ತಪ್ಪಾಗಿದೆ. ಏನಾಗಬೇಕು ಹಾಗಾದರೆ, ಕುವೆಂಪು ಚಿತ್ರಾಂಗದ ಎನ್ನುವಂಥ ಖಂಡ ಕಾವ್ಯ ಬರೆದ್ರು, ಅದನ್ನ ಅವ್ರು ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ನಾವು 80ನೇ ಪ್ರಶ್ನೆ ನೋಡೋಣ. ನಿರಂಜನ ಕಥೆಗಳಲ್ಲೊಂದು ಧನ್ವಂತರಿಯ ಚಿಕಿತ್ಸೆ. ಸೊ ಇದು ತಪ್ಪಾಗಿದೆ. ಧನ್ವಂತರಿಯ ಚಿಕಿತ್ಸೆ ನಿರಂಜನ ಬರೆದಿದ್ದಲ್ಲ. ಸೊ ನಿರಂಜನ್ ಅವರು ಬರೆದಿದ್ದು ಯಾವುದು ಕೇಳಿದ್ರೆ ಕೊನೆಯ ಗಿರಾಕಿ ಇದಾಗಬೇಕು. ನಾನು ಕೊಂದ ಹುಡುಗಿ ಅಲ್ಲ, ಯಾಕಂದ್ರೆ ನಾನು ಕೊಂದ ಹುಡುಗಿ ಬರೆದಿದ್ದು ಆನಂದ. ಕ್ಲಿಪ್ ಜಾಯಿಂಟ್ ಅಲ್ಲ, ಕ್ಲಿಪ್ ಜಾಯಿಂಟ್ ಬರೆದಿದ್ದು UR ಅನಂತಮೂರ್ತಿ. ರಂಗಪ್ಪನ ದೀಪಾವಳಿ ಬರೆದಿದ್ದು ಮಾಸ್ತಿ. ಹಾಗಾದ್ರೆ ಉಳಿದಿರೋದೆ ಕೊನೆಯ ಗಿರಾಕಿ ನಿರಂಜನ್ ಬರೆದಿರೋದು ಆಪ್ಷನ್ 2. NS ಲಕ್ಷ್ಮೀನಾರಾಯಣ ಭಟ್ಟರ ಬಂಡಾಯ ಕಾವ್ಯ ಪರಂಪರೆಗೆ ಸೇರಿದ ಕವಿ ಇನ್ನೊಬ್ಬರು ಯಾರು? ಸರಿಯಾದ ಉತ್ತರ ಚಂಪಾ ಅಥವಾ ಚಂದ್ರಶೇಖರ ಪಾಟೀಲ. ಇವರಿಗೆ ಚಂಪಾ ಅಂತ ಕೂಡ ಕರೀತಾರೆ. ಪಂಪನ ಆಶ್ರಯದಾತ ಅಗ್ನಿರಾಜ ಅಲ್ಲ ನೋಡಿ. NS ಲಕ್ಷ್ಮೀನಾರಾಯಣ ಭಟ್ಟ ಬಂಡಾಯ ಕಾವ್ಯ ಪರಂಪರೆ ಸೇರಿದ ಕವಿ ಇದೆಯಲ್ಲ, NS ಲಕ್ಷ್ಮೀನಾರಾಯಣ ಭಟ್ಟ ಅಲ್ಲ, ಬದಲಿಗೆ ಚಂದ್ರಶೇಖರ ಪಾಟೀಲ್. ಇಲ್ಲಿ ಪಂಪನ ಆಶ್ರಯದಾತ ಯಾರು ಕೇಳಿದ್ರೆ ಸರಿಯಾದ ಉತ್ತರ ಅರಿಕೇಸರಿ. ಅಗ್ನಿರಾಜ ಅಲ್ಲ, ಅರಿಕೇಸರಿ. ಕರ್ನಾಟಕದ ಕವಿಚರತಿಯನ್ನ ರಚಿಸಿದವರು ಯಾರು? ಪಂಜೆ ಮಂಗೇಶ್ವರ ಅಲ್ಲ. ಹಾಗಾದ್ರೆ ಯಾರು ಅಂತ ಕೇಳಿದ್ರೆ R ನರಸಿಂಹಾಚಾರ್. ಇವರಿಗೆ ಕವಿ ಚರಿತಕಾರರು ಅಂತಾನೆ ಬಿರುದು, ಕವಿ ಚರಿತಕಾರರು ಅಂತಲೇ ಕರೆಯಲಾಗುತ್ತೆ. 84ರಿಂದ 88ರವರೆಗಿನ ಪದಗಳು ವಾಕ್ಯವನ್ನ ಜೋಡಿಸಬೇಕು, ಹಿಂದೆ ಮುಂದೆ ಆಗಿದೆ ಅಂತೇಳಿ. ಸೊ ಒಂದು ಉದಾಹರಣೆ ಅವರೇ ಕೊಟ್ಟಿದ್ದಾರೆ, QSRP. ನಾವು ಪ್ರಶ್ನೋತ್ತರಗಳನ್ನು ನೇರವಾಗಿ ನೋಡ್ತಾ ಹೋಗೋಣ. ಸೊ 84ನೇದು ಯಾವ ರೀತಿ ಜೋಡಣೆ ಆಗ್ಬೇಕು ಹೇಳಿದ್ರೆ ಆಪ್ಷನ್ 4 ಏನಾಗಬೇಕು? SPRQ ಆಗ್ಬೇಕು. ನೋಡಿ, ಹಿಂದೆ ದಯಾಳವು ವಿವೇಕಿಯೂ ಆದ ವ್ಯಕ್ತಿಯು ತಾನು ಕಟ್ಟಿಸಿಕೊಂಡಿದ್ದ ಬಹು ದೊಡ್ಡ ಬಂಗಲೆಯಲ್ಲಿ ವಾಸಿಸುತ್ತಿದ್ದ. ಒಂದು, ಆದರೆ ಕಾರ್ಯನಿಮಿತ್ತ ಬಹಳಷ್ಟು ಕಾಲ ಅವನು ಪ್ರಯಾಣದಲ್ಲಿ ಇರಬೇಕಾಯಿತು. ಹೀಗಾಗಿ ಹಲವಾರು ದಿನಗಳು ಮನೆಯಿಂದ ದೂರನೇ ಇದ್ದ. ಹಾಗೆ ಹೊರಗೆ ಹೋಗುವಾಗ ಮನೆಯನ್ನು ನೋಡಿಕೊಳ್ಳುವಂತೆ ಮನೆಯಾಳುಗಳಿಗೆ ಒಪ್ಪಿಸಿ ಹೋಗುತ್ತಿದ್ದ. ಈ ರೀತಿ ಆಗ್ಬೇಕು. ಸೊ ಸರಿಯಾದ ಉತ್ತರ ಆಪ್ಷನ್ 4. ಇನ್ನು 85ನೇ ಪ್ರಶ್ನೆ ಇದೇನಾಗಬೇಕು? 85ನೇ ಪ್ರಶ್ನೆ ಏನಾಗಬೇಕು ಅಂತ ಉತ್ತರ ನೋಡೋಣ. ಸೊ 85ನೇ ಪ್ರಶ್ನೆ ಏನಾಗಬೇಕು ಹೇಳಿದ್ರೆ ಆಪ್ಷನ್ 3 ಆಗಬೇಕು. RPSQ ಏನಾಗಬೇಕು ನೋಡೋಣ. R. ಹಲವು ದಿವಸಗಳಿಂದ ಒಂದು ಸಂಶಯ ಕಮಲಾಕರನ ಮನಸ್ಸು ಕೊರೆಯುತ್ತಿತ್ತು. ಆದರೆ ಇದನ್ನು ಹೆಂಡತಿಯ ಮುಂದೆ ಆಗಲಿ ಸ್ನೇಹಿತರ ಮುಂದೆ ಆಗಲಿ ಹೇಳಿಕೊಂಡಿರಲಿಲ್ಲ, ಏಕೆಂದರೆ ಈ ಸಂಶಯವು ಹಾಸ್ಯಾಸ್ಪದವಾಗಿತ್ತು. ಹೀಗಾಗಿ ತನ್ನಷ್ಟಕ್ಕೆ ಸಮಾಧಾನ ಮಾಡಿಕೊಳ್ಳುತ್ತಿದ್ದ. ಈ ರೀತಿ ಜೋಡಿಸ್ಬೇಕು ಅಂತ. 86ನೇದು ಯಾವ ರೀತಿ ಜೋಡಿಸ್ಬೇಕು ನೋಡಿ. 86 1 PSRQ ನೋಡಿ, PSRQ ಸರಿ ಓದೋಣ. ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಯು ಪ್ರಕೃತಿಯ ನಿಗೂಢತೆಯನ್ನು ಕುರಿತಂತೆ ಗಾಢವಾಗಿ ಚಿಂತನೆ ಮಾಡತೊಡಗಿದ. ಹಲವಾರು ವರ್ಷಗಳು ಈ ವಿಷಯವನ್ನು ತಲೆಯಲ್ಲಿ ತುಂಬಿಕೊಂಡು ತನಗೆ ತೋಚಿದ ರೀತಿಯಲ್ಲಿ ಲೆಕ್ಕವಿಲ್ಲದಷ್ಟು ಪ್ರಯೋಗವನ್ನು ಮಾಡಿದ. ಹಾಗೆ ಮಾಡುತ್ತಾ ವಿಶ್ಲೇಷಿಸುತ್ತಾ ಇರುವಾಗ ಬೆಂಕಿಯ ಉದ್ದೇಶಪೂರ್ವಕವಲ್ಲದ ಉತ್ಪತ್ತಿಯಾಗಿ ಕಾಣಿಸಿಕೊಂಡಿತು. ಅದನ್ನು ಕುರಿತು ಜ್ಞಾನವನ್ನು ಅವನು ಸಂಪಾದಿಸಿಕೊಂಡ. ಈ ರೀತಿ ಆಗ್ಬೇಕಾಗತ್ತೆ. ಸೊ 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಆಪ್ಷನ್ 1. ಇನ್ನು 87ಕ್ಕೆ ಸರಿಯಾದ ಉತ್ತರ, 87ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 SPRQ. SPRQ ಅಂದ್ರೆ ಏನಾಗಬೇಕು ನೋಡಿ. SPRQ ಆಗಬೇಕು. ವ್ಯಾಪಾರಿಯೊಬ್ಬನು ಭಾರತ ದೇಶದ ಹಕ್ಕಿಯೊಂದನ್ನು ಸಾಕಿದ್ದ. ಅದನ್ನು ಅವನು ಸದಾ ಪಂಜರದ ಒಳಗೆ ಇಡ್ತಾ ಇದ್ದ. ಒಮ್ಮೆ ಆ ವ್ಯಾಪಾರಿಯು ಭಾರತ ದೇಶದ ಪ್ರಯಾಣ ಕೈಗೊಳ್ಳಬೇಕಾಗಿ ಬಂತು. ಪಂಜರದೊಳಗೆ ಬಂದಿಯಾಗಿದ್ದ ಹಕ್ಕಿಯು ತಾಯ್ನಾಡಿನಿಂದ ತನಗಿಷ್ಟವಾದ ಏನಾದರೂ ಒಯ್ಯಬಹುದು ಎಂಬುದನ್ನು ತಿಳಿದುಕೊಳ್ಳಲು ಇಚ್ಛಿತ್ತು. ಈ ರೀತಿ ಆಗಬೇಕು. ಇನ್ನು 88 ಯಾವ ರೀತಿ ಜೋಡಿಸ್ಬೇಕಾಗತ್ತೆ ಅಂತ ನೋಡಿದ್ರೆ 88 1 QPRS
ಎಸ್. ಏನು? ಪಕ್ಕದ ಗಲ್ಲಿಯಿಂದ ಹೋರಿಯೊಂದು ಜಿಗಿಯುತ್ತಾ ಬಂತು. ಯಾವುದೋ ವಿಚಾರದಲ್ಲಿ ಮುಳುಗಿದವನು ಚಕಿತನಾದ. ಕೂಸನ್ನು ತಕ್ಷಣ ಎದೆಗೆ ಅವಚ್ಕೊಂಡ. ಅಷ್ಟರಲ್ಲಿ ಹೋರಿ ಇನ್ನೊಂದು ಗಲ್ಲಿಯತ್ತ ಹೊರಳಿತು. ಈ ರೀತಿ ಜೋಡಿಸ್ಬೇಕಾಗತ್ತೆ. ಇನ್ನು 89. ನೋಡಿ, 89 ಏನು ಕೇಳಿದ್ರೆ 89ರಿಂದ 93ರವರೆಗಿನ ಪ್ರಶ್ನೆಗಳು. ಈ ಒಂದು ಪ್ಯಾಸೇಜನ್ನು ಓದಿ ಅರ್ಥೈಸಿಕೊಂಡು ಮುಂದೆ ಕೊಡಲಾದ 4 ಪರ್ಯಾಯಗಳಲ್ಲಿ ಸೂಕ್ತವಾದನ್ನು ಗುರುತಿಸಬೇಕು ಅಂತೇಳಿ. ಪ್ಯಾಸೇಜ್ ಆಗಿ ಸ್ವಲ್ಪ ಸ್ಪೀಡಾಗಿ ಓದ್ತೀನಿ ನೋಡಿ. ಪುಲಿಕೇಶಿಯ ತಂದೆ ಕೀರ್ತಿವರ್ಮ ಮಡಿದಾಗ ಅವನು ಚಿಕ್ಕವನಾಗಿದ್ದರಿಂದ ಅವನ ಚಿಕ್ಕಪ್ಪ ಮಂಗಲೇಶ ರಾಜನಾಗ್ತಾನೆ. ಆದರೆ ಪುಲಿಕೇಶಿಯು ದೊಡ್ಡವನಾಗಿ ರಾಜನಾಗುವ ಶಕ್ತಿ ಸಾಮರ್ಥ್ಯ ಪಡೆದರೂ ಮಂಗಲೇಶನ ಸ್ವಾರ್ಥದಿಂದ ತನ್ನ ಮಗನ ಪಟ್ಟಕ್ಕೆ ತರುವ ಹುನ್ನಾರ ಮಾಡಿದ್ರಿಂದ ಕುಪಿತನಾದ ಪುಲಿಕೇಶಿ ಚಿಕ್ಕಪ್ಪನನ್ನು ಅಡಗಿಸಿ ಕ್ರಿಸ್ತ ಶಕ 610ರಲ್ಲಿ ಸಿಂಹಾಸನ ಏರ್ತಾನೆ. ಅವನ ಕಾಲದಲ್ಲಿ ಕನಜಿನಲ್ಲಿ ಹರ್ಷವರ್ಧನ್ ಎಂಬ ಚಕ್ರವರ್ತಿ ಉತ್ತರದಲ್ಲಿ ಮೆರೆಯುತ್ತಿದ್ದ. ಅವನು ಪುಲಿಕೇಶಿಯನ್ನು ಲೆಕ್ಕಿಸದೆ ದಂಡೆತ್ತಿ ಬಂದಾಗ ಪುಲಿಕೇಶಿ ಅವನ ನರ್ಮದ ದಡದಲ್ಲಿ ನಿರ್ಣಾಯಕವಾಗಿ ಸೋಲಿಸಿ ಹಿಂದಕ್ಕೆ ಅಟ್ಟಿದ. ಐಹೊಳೆ ಶಾಸನವು ಹರ್ಷನು ಪುಲಿಕೇಶಿಯಿಂದ ವಿಗತ ಹರ್ಷನಾದನು ಎಂದು ವರ್ಣಿಸುತ್ತದೆ. ಇದರ ಬಗ್ಗೆ ಒಂದು ಕ್ವಶನ್ ಇದೆ, ವಿಗತ ಹರ್ಷನಾದನು ಅಂದ್ರೆ. ಮುಂದೆ ಪುಲಿಕೇಶಿಯು ಕಳಿಂಗ ವೆಂಕಿಗಳನ್ನು ವಶಪಡಿಸಿಕೊಂಡಿದ್ದಲ್ಲದೆ ಕಂಚಿಯ ಪಲ್ಲವದರು ಮಹೇಂದ್ರವರ್ಮನನ್ನು ಸೋಲಿಸುತ್ತಾನೆ. ಕನ್ನಡ ಚಕ್ರವರ್ತಿಯ ಧ್ವಜ ದಕ್ಷಿಣ ಭಾರತದಲ್ಲೆಲ್ಲ ಹರಿದಾಡುತ್ತೆ. ವಿಂಧ್ಯದ ಉತ್ತರಕ್ಕೂ ತನ್ನ ಪ್ರಭಾವ ಛಾಯೆಯನ್ನು ಹಬ್ಬಿಸಿತು. ಕನ್ನಡಿಗರು ಒಂದು ವ್ಯವಸ್ಥಿತ ಆಡಳಿತ ಸಂಸ್ಕೃತಿ ಒಳಪಟ್ಟ ಜನತೆಯಾಗಿ ತಮ್ಮ ಖ್ಯಾತಿ ಬೆಳೆಸ್ಕೊಂಡ್ರು. ಶೂರರು ಸ್ವಾಭಿಮಾನಿಗಳು ಆಗಿದ್ದ ಪುಲಿಕೇಶಿ ಸೈನಿಕರು ಯುದ್ಧಕ್ಕೆ ಹೋಗುವ ಮುನ್ನ ಅವರ ಹೆಂಡಿರು ಜಯಶೀಲರಾಗಿ ಹಿಂದಕ್ಕೆ ಬರುವಂತೆ ಹಾರೈಸಿ ಕಳಿಸುತ್ತಾ ಸೋತು ಹಿಂದಕ್ಕೆ ಬಂದರೆ ಕುಂಕುಮ ಬಳೆಗಳನ್ನು ಉಡುಗೊರೆಗೆ ಕೊಡುವ ಬೆದರಿಕೆ ಹಾಕ್ತಾ ಇದ್ರು. ಕನ್ನಡಿಗರ ಉಪಕಾರ ಮಾಡಿದವರಿಗೂ ಕೃತಜ್ಞರು, ಶತ್ರುಗಳ ಬಗ್ಗೆ ಕ್ರೂರಿಗಳು ಆಗಿದ್ದಾರೆ. ಸೊ 89ನೇದರಲ್ಲಿ ಸರಿಯಾದ ಉತ್ತರ ಏನು? 89 ನೋಡಿ, 89. ಆಪ್ಷನ್ 3 ನೋಡಿ. ಪುಲಕೇಶಿಯಿಂದ ಯುದ್ಧದಲ್ಲಿ ಸೋತ ಹರ್ಷನ ಬಾಳಿನ ಹರ್ಷವನ್ನು ಕಳೆದುಕೊಂಡನು. ಆಪ್ಷನ್ 3 ವಿಗತ ಹರ್ಷನಾದನು ಅಂದ್ರೆ ವಿಗತ ಹರ್ಷ ಅನ್ನುವಂತಹ ಬಿರುದು ಪಡೆದ ಅಂತ ಅಲ್ಲ. ವಿಗತ ಹರ್ಷನಾದನು, ಅದಕ್ಕೆ ನಾನು ನೋಟ್ ಮಾಡಿದ್ದು ಹರ್ಷ ತನ್ನ ಬಾಳಿನ ಹರ್ಷವನ್ನು ಕಳೆದುಕೊಂಡನು ಅಂತೇಳಿ ಆಗುತ್ತೆ. 90ಕ್ಕೆ ಆಪ್ಷನ್ 4 ಕನ್ನಡಿಗರು ಒಳ್ಳೆಯ ಆಡಳಿತಗಾರರು, ಸುಸಂಸ್ಕೃತರೆಂದು ದೇಶಕ್ಕೆ ಗೊತ್ತಾಗಿದೆ ಅಂತೇಳಿ. ಈ 4ರಲ್ಲಿ ದಿ ಬೆಸ್ಟ್ ಆನ್ಸರ್ ಇದು 4. 91ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಸೈನಿಕರು ಜಯಶೀಲರಾಗಿ ಬರಬೇಕೆಂದು ಅವರ ಹೆಂಡತಿಯರು ಹಾರೈಸ್ತಾ ಇದ್ರು ಅಂತೇಳಿ. ಉಳಿದವನ್ನು ಓದಿದ್ರೆ ನಿಮ್ಗೆ ಐಡಿಯಾ ಆಗುತ್ತೆ. 92ಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಮಂಗಲೇಶನು ಪುಲಿಕೇಶಿಗೆ ಮೋಸ ಮಾಡಲು ಪ್ರಯತ್ನ ಮಾಡ್ದ ಅಂತೇಳಿ. 93ರಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ ಕೇಳಿದ್ರೆ ಆಪ್ಷನ್ 2. ಹರ್ಷನು ಉತ್ತರ ಭಾರತಕ್ಕೆ ಚಕ್ರವರ್ತಿಯಾಗಿ ಮೆರೀತಾ ಇದ್ದ ಅಂತೇಳಿ, ಪುಲಿಕೇಶಿ ಯುದ್ಧಕ್ಕೆ ಹೋಗಕ್ಕಿಂತ ಮೊದಲು. 94ರಿಂದ 97ರವರೆಗಿನ ಪದಗಳು ಅನ್ಯ ದೇಶಿಯಿಂದ ಸ್ವೀಕಾರವಾಗಿರುವಂತಹ ಶಬ್ದವನ್ನು ಗುರುತಿಸಬೇಕು ಅಂತ ಇದೆ. ದೇಶೀಯವಲ್ಲದ ಅನ್ಯ ದೇಶೀಯ ಪದಗಳು. ಸೊ 94ಕ್ಕೆ ಸರಿಯಾದ ಉತ್ತರ 94 ಸೊಸೆ. ಇದು ಅನ್ಯ ದೇಶೀಯ ಪದ. ಅತ್ತೆ, ಅಕ್ಕ, ತಂಗಿ ಇವೆಲ್ಲ ದೇಶೀಯ ಪದಗಳು. ನೋಡಿ, ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ, ದಾರಿ, ಹಾದಿ, ರಸ್ತೆ, ಕಾಡು. ಇದರಲ್ಲಿ ರಸ್ತೆ ಮಾತ್ರ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಪದ. ಹಣ್ಣು, ತರಕಾರಿ, ಕಾಯಿ, ಹೂವು. ಇದರಲ್ಲಿ ಅನ್ಯ ದೇಶೀಯ ಪದ ಯಾವುದು ಕೇಳಿದ್ರೆ ತರಕಾರಿ. ತಲೆ, ಕೈ, ಕುತ್ತಿಗೆ, ದೇಹ. ಇದರಲ್ಲಿ ಅನ್ಯ ದೇಶದ ಪದ ದೇಹ. ಇನ್ನು 97 ಹೆಂಡತಿ, ಗಂಡಸು, ಅಸಾಮಿ, ತಾಯಿ. ಇದು ಈಸಿಯಾಗಿ ಗುರುತಿಸಬಹುದು. ಅಸಾಮಿ ಪರ್ಷಿಯನ್ ಭಾಷೆಯಿಂದ ಬಂದಿರೋ ರೀತಿ ಇದೆ ನೋಡಿ. ಇನ್ನು 98ರಿಂದ 100 ದೋಷವನ್ನು ಗುರುತಿಸಬೇಕು ಅಥವಾ ಪರ್ಯಾಯ ರೂಪಗಳಲ್ಲಿ ಸೂಕ್ತವಾಗಿದ್ದನ್ನು ಗುರುತಿಸಬೇಕು ಅಂತೇಳಿ ಒಂದು ಆಪ್ಷನ್ ಕೊಟ್ಟಿದ್ದಾನೆ. ಮೂರ್ಖನೊಬ್ಬ ಧ್ವಜವನ್ನು ತಲೆ ಕೆಳಗಾಗಿ ಆರಿಸಿದನು. ಆರಿಸೋದು ಅಲ್ಲ, ಇದು ಹಾರಿಸಿದನು. ಇದಕ್ಕೆ ಉತ್ತರ ಅವರಿಗೆ ಕೊಟ್ಟಿದ್ದಾರೆ. 3 ಕಾಸಿನ ಮದುವೆಗೆ ಮುಕ್ಕಾಲಾಣೆ ಓಲಗ, ವಾಲಗ ಅಂತಿದೆ. 98 ಏನಾಗಬೇಕು? ಮುಕ್ಕಾಲಾಣೆ ಮೇಳ. ಆಪ್ಷನ್ 1 ಇದಕ್ಕೆ. ಹಾಳಾದನು ಸಾಯಲು ಬಿಡಿ ಎಂದರು ಅವರು. ಸಾಯಲು ಬಿಡಿ, ಸಾಯಲು ಬಿಡಿ ಅಲ್ಲ, ಇದು ಏನಾಗಬೇಕಿದು? ಸಾಯಲಿ ಬಿಡಿ, ಸಾಯಲಿ ಬಿಡಿ. ಹಾಳಾದನು ಸಾಯಲಿ ಬಿಡಿ ಅಂತ ಹೇಳಿದ್ರು ಅಂತ. ಕೊನೆಯ ಪ್ರಶ್ನೆ, ಹುಡುಗರು ಆ ದನಕ್ಕೆ ಅಟ್ಟಿದರು. ದನಕ್ಕೆ ಅಟ್ಟಿದರು ಅಲ್ಲ,
ದನವನ್ನು ಅಟ್ಟಿದರು. ಆಪ್ಷನ್ 3 ರೈಟ್ ಆನ್ಸರ್. ಸ್ನೇಹಿತರೆ, ಇದಿಷ್ಟು KEA ನಡೆಸುವಂತಹ ಒಂದು ಕಂಪಲ್ಸರಿ ಕನ್ನಡ ಅಥವಾ ಕಡ್ಡಾಯ ಕನ್ನಡ ಮತ್ತು ಮುಂಬರುವಂತಹ ಸಾಮಾನ್ಯ ಕನ್ನಡ ಪರೀಕ್ಷೆಗಳಿಗೆ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಇಂಪಾರ್ಟೆಂಟ್ ಹಿಂದಿನ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರುತ್ತೆ. ವಿಶೇಷವಾಗಿ ಕನ್ನಡ ವ್ಯಾಕರಣ ಮಾಲಿಕೆ, ಈ ಕನ್ನಡ ವ್ಯಾಕರಣ ಮಾಲಿಕೆಯಲ್ಲಿ ನಿಮಗೆ ನಾನು ಆಗ್ಲೇ ಹೇಳಿದಾಗೆ ಇದನ್ನ 2-3 ಸರಿ ರಿಪೀಟ್ ಮಾಡಿದೆ, ಸಾರಿ. ಕನ್ನಡ ವ್ಯಾಕರಣ ಮಾಲಿಕೆಯಲ್ಲಿ ನೋಟ್ ಮಾಡ್ಕೊಳ್ಳಿ. ಕನ್ನಡ ವ್ಯಾಕರಣ ಮಾಲಿಕೆಯಲ್ಲಿ ನಿಮಗೆ ವರ್ಣಮಾಲೆಯಿಂದ ಹಿಡಿದು ಅಲಂಕಾರದವರೆಗೆ ಯಾವ ಒಂದು ಚಾಪ್ಟರ್ ಕೂಡ ಮಿಸ್ ಆಗಿಲ್ಲ. ವ್ಯಾಕರಣ ಮಾಲಿಕೆಯ ಸಂಪೂರ್ಣ ಚಾಪ್ಟರ್ ಈ ಪ್ಲೇ ಲಿಸ್ಟ್ ಅನ್ನ, ಒಂದು ಪ್ಲೇ ಲಿಸ್ಟ್ 31 ವಿಡಿಯೋಗಳ ಪ್ಲೇ ಲಿಸ್ಟ್ ಇದು. ಪ್ರತಿ ವಿಡಿಯೋವನ್ನು ಆನ್ ಬೋರ್ಡ್ ಟೀಚಿಂಗ್ ಮಾಡಿದೆ. ಪ್ರತಿ ಒಂದು ಗ್ರಾಮರ್ ಪಾಯಿಂಟಿಗೂ ವಿತ್ ಎಕ್ಸಾಂಪಲ್ ವಿವರಣೆಯನ್ನು ಕೂಡ ಕೊಡಲಾಗಿದೆ. ಈ ಒಂದು ಪ್ಲೇ ಲಿಸ್ಟ್ ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.